ಅವನು ಮೊನ್ನೆ ಮೊನ್ನೆ ವೀರನಾರಾಯಣ ಬೈದ್ನಲ್ಲ, ನನ್ನೆಲ್ಲ ಮಾಡೋಂಗೆ ಹರಿಗೆ ಕೊಡು ಗಾಂಡಿ ಬಾಬಾ, ನೀನು ಸಾರಥಿ ಆಗು, ಕರ್ನೆದುರಿಗೆ ನಿಂತ್ಕೊಂಡು ಯುದ್ಧ ಮಾಡೋ ಯೋಗ್ಯತೆ ನಿನಗೆಲ್ಲದೆ. ಅವನು ನೋವು ಎಂದು ಕಾಣದ ಗೌಡ ಕುದುರೆ ಹಿಂದೆ ಮುಂದೆ ಗೊತ್ತಿದ್ದ ಅಂತ ಗಾಳಿ ಧರ್ಮರಾಜನ ಬಾಧೆ ಆಗಿದೆ. ಅದು ಬಿಟ್ಟ ಪರ್ಪಾಟ್ನಿಗೆ ಹರಿಗೆ ಕೊಡು ಗಾಂಡಿ ಬಾಬಾ, ನೀನು ಸಾರಥಿ ಆಗು ಅಂತ ಅವಘಟಿಸಿದನು ವೀರನಾರಾಯಣನ ಮೈದನು. ಅವನು ಮೈದ್ ಅಂದು ಬೈದು ಬಿಟ್ಟ. ಅಲ್ಲಿ ಆ ಸಂಧೆ ಆಗಿತ್ತು. ಇವಾಗ 3 ದಿವಸ 4 ದಿವಸ ಆಯ್ತಲ್ಲ ಅದ್ರ ಕೆಳಗೆ. ಅಲ್ಲಿಂದ ಇದ್ರಾಗ ಏನಾಗುತ್ತೆ ಅಂದ್ರೆ, ರಾಯನನು ಕೆಡೆ ನುಡಿದನ ವಜ್ರಾಯುಧನ ನಂದನನು, ಬಳಿಕ ಭುಜಾಯದಾಂಬಕ ಸಂತ ಬಿಟ್ಟನು ಧರ್ಮಜಾರ್ಜುನರ. ಆ ಧರ್ಮರಾಜನ ಯಾವಾಗ ಅವನು ಸಿಟ್ಟಿಗೆ ತಡಿಲಾರದೆ ಅವನು ಅಂದಿದ್ದಕ್ಕೆ ಅವನು ಬಾಯಿಗೆ ಬಂದನ್ನು ಬೈದು ಸ್ವಲ್ಪ ಇದಾಗತಕ್ಕಂಥ ಪರಿಸ್ಥಿತಿ ಆಯ್ತೋ, ಆವಾಗ ಅವರಿಬ್ಬರಿಗೂ ಘರ್ಷಣೆ ನಡೀತದೆ. ಕೊನೆಗೆ ಸಮಾಧಾನ ಮಾಡ್ತಾನೆ ಯಾರು? ಜಗದೋದ್ಧಾರ, ಯಾರು? ಪರಮಾತ್ಮ. ಅಲ್ಲಿ ಸೂಚನೆ ಅದು, ಕೇಳು ಧೃತರಾಷ್ಟ್ರಾವನಿಪ ಭೂಪಾಲನಾಡಿದನು ಡಿಯನಾಲಿಸಿ ಕೇಳಿದನು, ಕೆದರಿದನು ಜಡಿದವು ರೋಮಜಾಜಿಗಳು. ಏನು ಸುಮ್ಮನೆ ಅವನಿಗೆ ಹಿಟ್ಟು ತಪ್ಪಿಬಿಡ್ತು ಆ ಮಾತಿಗೆ. ಯಾವಾಗಂತ ಮಾತು ಅಂದ್ರೆ ಅವ್ರನ್ನ ಪ್ರಾಣ ತೆಗಿತೀನಿ ಅಂತ ಅರ್ಜುನನ್ ಪಂಥ. ಅದು ಅವನಿಗೆ ಗೊತ್ತೇ ಧರ್ಮರಾಜನಿಗೆ. ಆದ್ರೂ ಪರಿಸ್ಥಿತಿ ಅದೇ. ಮತ್ತು ಮಾತಾಡಬೇಕಾದ್ರೂ ಹುಷಾರಿರ್ಬೇಕು. ಇದರಿಂದ ನಾವು ಅದೊಂದೇ ಅರ್ಥ ಅಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತಾಡೋದು ಮಾಟ ಅಲ್ಲ, ಅದರಿಂದ ಏನಾಗಬಹುದು? ಗೆದ್ದು ಬಿಟ್ಟರೆ ಗೆದ್ದೋಗ್ತದೆ. ಒಂದ್ಸಲ ಆ ಮಾತೇ ಹೆಚ್ಚು ಕಡಿಮೆ ಆಗಿದೆ. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದಿದ್ದಾರೆ ಹಿರಿಯರು. ಮಾತಾಡಿದ್ರೆ ಮುತ್ತಿನ ಹಾರ ಇದ್ದಂಗಿರ್ಬೇಕು. ಸುಮ್ಮನೆ ಓಟ ಮಾತಾಡೋದಲ್ಲ. ಇವ ನೋಡಿ ಪರಪಾಟ್ನಾಗ ಅವನೊಂದು ಬಿಟ್ಟು. ಯಾರು? ಧರ್ಮರಾಜ. ಆ ಸಿಟ್ಟಿನಿಂದ ಅವನು ಅಂದಿದ್ದು, ಅವ್ನು ಪ್ರತಿಕ್ರಿಯೆ ಮಾಡಿದ್ದು ಗೊತ್ತದೆ ಅಂತ. ಯಾವಾಗ ಬೈದು ಬಿಟ್ನೋ ಅವನಿಗೆ ಏನು ಮೈಯೆಲ್ಲ ಕೂತು ಇದಾಗಿಬಿಟ್ಟು, ಮೈಯೆಲ್ಲ ಕಟ್ಟು ಬೆವರಿಟ್ಬಿಟ್ಟು, ಮೈ ಕಾದ ಕೆಂಡದಂತೆ ಆಗ್ತಾ ಇದೆ ಯಾರ್ದು? ಅರ್ಜುನಂದು. ಮೇಲೆ ಮೇಲು ಬೀಳುವ ರೋಷಜ್ವಾಲೆ ಹೊದಿಸಿತು ವದನವನು, ಕಣ್ಣಾಲಿ ಕಾಗೇರಿದವು ಪಾರ್ಥಂಗೆ ಒಂದು ನಿಮಿಷದಲ್ಲಿ. ಒಂದು ನಿಮಿಷಕ್ಕೆ ಆ ಪಾರ್ಥನಿಗೆ ಇದಾಗೋಗ್ಬಿಟ್ಟು ಅಂತ ಒಂದು ಪರಿಸ್ಥಿತಿ. ನೋಡಿ ಏನಾಯ್ತು ಪರಿಸ್ಥಿತಿ ಅಂದ್ರೆ, ಆಯುಧವ ಹಿಡಿದೊರೆಯನುಗಿದನು, ಅಡಾಯುಧವ ಝಳಪಿಸುವುದರ ರುದ್ರಾಸ್ತಾಯುಧಾವದ ಸಾಧಾವದ ಮೇ ಭಾರದಲ್ಲಿ ಭುಲ್ಲವಿಸಿತು ರೋಷಮ. ಏನು ಸುಮ್ಮನೆ ಆಯುಧ ವಾರೆಗಿರೋದು ಕಿತ್ತು ಬಿಟ್ಟ, ಪ್ರಜ್ಞೆ ತಪ್ಪಿಬಿಟ್ಟು. ಅದಕ್ಕೆ ಮತ್ತು ಕೋಪವೆಂಬುದು ಅನರ್ಥ ಸಾಧನ. ಧೃತರಾಷ್ಟ್ರ ಯಾರಿಗೇ ಆಗಲಿ ಸಿಟ್ಟು ಎಂಬುದು ಕೆಟ್ಟದ್ದು, ಕೋಪವೆಂಬುದು ಅನರ್ಥ ಸಾಧನ. ಇದರ ನೀತಿ ಒಳಗೆ ಬರುತ್ತೆ. ಕೋಪವೇ ಸಂಸಾರ ಬಂಧನ. ಕೋಪದಿಂದ ಉರುತರದ ಸುಕೃತವು ಲಯವನ ಇರುವುದು. ಕೋಪವನ್ನು ವರ್ಜಿಸಲು ಬೇಕುದು. ಕೋಪವುಳ್ಳವನು ಅವನೇ ಆಗಲಿ. ಆ ಪುರುಷ ಇಹಾಪರಾಕ್ಕೆ ಚಿತ್ತೈಸಿ ಎಂದ ನಾವಿದರ. ಅವನಿಗೆ ಅತಿ ಶೀಘ್ರವಾಗಿರ್ತಕ್ಕಂಥ ಕೋಪಗಳು ಸರಗ್ರ ಸಿಟ್ಟು ಮಾಡಿ ಇವೆಲ್ಲ ಏನಾಗೋಗ್ಬಿಟ್ಟದೆ ಅಂದ್ರೆ, ಅವನು ಇಹದೊಳಗೆ ಸುಖ ಇಲ್ಲ. ಎಷ್ಟೋ ಜನ ಉಗುಳ್ತಿರ್ತಾರೆ, ಅವನು ಎದುರಿಗೆ ಸುಮ್ಮನಿರ್ತಾರೆ, ಪಕ್ಕಿ ಹೋಗಿ ಇವ ನಾಣ್ಯ ಬಾರಿಸುಡ ಅಂತಾರೆ. ಸೊತ್ತ ಇವ ಸಿಟ್ಟಿನಿಂದ ಮಾಡಿದ ಪಾಪ ಎಲ್ಲ ಮೇಲೆ ಅನುಭವಿಸ್ಬೇಕು. ಅದಕ್ಕೆ ಇಹಾಪರ ಎರಡಕ್ಕೂ ಸಾಧನೆ. ಅದಕ್ಕೆ ಸಿಟ್ಟು ಬಂದ್ಬಿಡ್ತು ಅರ್ಜುನನಿಗೆ. ಏನು ಮಾಡ್ತೀನಿ ಎಂಬುದು ಗೊತ್ತಿಲ್ಲ. ಆ ಓಲೆ ಒಳಗಿರ್ತಕ್ಕಂಥ ಆಯುಧ ತೆಗೆದು ಬಿಟ್ಟ, ಖಡ್ಗ ಕಿತ್ತು ಬಿಟ್ಟ. ರಾಯನಲ್ಲಿಗೆ ಮೆಲ್ಲನು ಪಾಯಗತಿಯಲ್ಲಿ ಪಲ್ಲವಡಿಸಲ ಗಾಯದಲ್ಲಿ ಲಾಯಿಸುತ್ತ ಪಾರ್ಥನ ಕಂಡುದ ಕಿಳ ಜನ. ನೋಡು, ಆ ಖಡ್ಗ ತಗೊಂಡು ಸುಮ್ಮನೆ ಹಿಂಗೆ ಮಿಸಿಗಾಡ್ತಾ ಇದ್ದಾನಂತೆ. ಧರ್ಮರಾಜ ಅಂತ ಎಗರಿ ಬಿಡ್ಬೇಕು ಜನ. ಇದೆಲ್ಲ ನೋಡ್ಬಿಡ್ತು ಪರಿಸ್ಥಿತಿ ಎಲ್ಲ. ಸುಮ್ಮನೆ ತಲೆ ಮೇಲೆ ಕೈ ಹೊಟ್ಕೊಂಡು ಕೂತಿದ್ರಲ್ಲ, ಸಾವಿರಾರು ಜನ ಇದ್ದಾರೆ ಸೈನಿಕರು. ಅವರೆಲ್ಲ ನೋಡಿದ್ರು, ಆಹಾ ಕೈ ತಪ್ಪಾಯಿತು, ಹಾಹಾರಾಯ ಹಾಹಾ ರವವಿದೇನೆನ್ನುತ್ತ ರಾಯನ ಮೇಲೆ ಬಿದ್ದಳು ಮೇಲು ಖಡ್ಗಕ್ಕೆ ತನ್ನ. ನೋಡು, ಯಾವಾಗ ಅವನು ಖಡ್ಗ ಪಕ್ಕದಾಗೆ ಇದ್ದಾನೆ, ಅಡ್ದು ಬಿಡ್ತೀನಿ ಎಂಬ ಪರಿಸ್ಥಿತಿ ಬಂದ್ಬಿಡ್ತು. ಆವಾಗ ದ್ರೌಪದಿ ಅಡ್ಡ ಬಿದ್ದುಬಿಟ್ಟು ಅವನು ಏಟು ಬೀಳೋ ಜಾಗಕ್ಕೆ ಸರಿ ಹೊಡೆದರೆ ಅವನ ಮೇಲೆ ಅಡ್ಡ ಮಲಗಿ ತನ್ನ ನಡೆಯೊಡ್ಡಿ
ಬಹಳ ಶೋಕದಲ ಕೆಳ ಜನ ಉಮ್ಮಖವಲಿಸುಟರು. ಏನ್ ಜನ ಎಲ್ಲ ಹೋದು ಬಡ್ಕೊಂತಿದ್ದಾರೆ ಎಲ್ಲರೂ. ಏನ್ ಗತಿ ನಡೀತದೋ ಇವಾಗ, ಏನ್ ಪರಿಸ್ಥಿತಿ. ದೈವಗತಿ ದುಸ್ಸಾವಲಾಯನುತ ಅಸುರರಿಪು ಹಿಡಿದ ಧನಂಜಯನ. ಅಯ್ಯೋ ರಾಮ ಅಂತ ಅವನೇ ಅಂತಾನ. ದೈವಗತಿ ದುಸ್ಸಾವಲ, ಪರಮಾತ್ಮ ಏನಪ್ಪ ಹೀಗಾಯ್ತು ನಿನ್ನ ಆಟ ಅಂತ ಅವನೇ ಹೋಗ ಅವನ ಕೈ ಹಿಡ್ಕೊಂಡ ಅಡ್ಡ ಬಂದ. ಹಿಡಿಯದಿರು ಮುರವೈರಿ ಪಾರ್ಥನ ಬಿಡು ಬಿಡು ಅವನು ಧರ್ಮರಾಜ. ಕೃಷ್ಣ ಬಿಟ್ಬಿಡವನು, ಅವನ್ಯಾಕೆ ಹಿಡ್ಕೊಂಡಿದ್ದೀನಿ ನೀನು? ಏನು ಹಿಡಿಯದಿರು ಮುರವೈರಿ ಪಾರ್ಥನ ಬಿಡುಬಿಡಿ ತನ್ನ ಖಡ್ಗಾಗಿದೆ ಎನ್ನೊಡಲು. ನಾನು ರೆಡಿ ಆಗಿದ್ದೀನಿ ಅವನ ಶರೀರಕ್ಕೆ ಕೊಡದೆ, ಈ ಶರೀರ ಯಾರಿಗೆ ಕೊಡ್ಬೇಕು ಈ ಖಡ್ಗ ಅಂದ. ಏನು ಏನಪ್ಪ? ಹಿಡಿಯದಿರು ಮುರವೈರಿ ಪಾರ್ಥನ ಬಿಡುಬಿಡಿ ತನ್ನ ಖಡ್ಗಕ್ಕಿದೆ ಎನ್ನೊಡಲು ತನ್ನನೇ ತಾನೇ ಎಲದೆನು ನಯನವಾರಿಯಲಿ. ನನ್ನನ್ನು ನಾನೇ ಕೊಟ್ಟು ಬಿಟ್ಟಿದ್ದೀನಿ ಅವನಿಗೆ. ಧರ್ಮರಾಯ ಕಣ್ಣು ತುಂಬ ನೀರು ತಂದು ಕಂಡಿದ್ದಾನೆ. ಬಿಟ್ಟು ಅವನ್ನೇ ಹಿಡ್ಕೊಂಡಪ್ಪ ಕೃಷ್ಣ. ತೊಡಗಿದಿ ತನ್ನ ರಾಜಕಾರ್ಯವ ಕೆಡಿಸದಿರು. ಅವನು ಏನ್ ರಾಜಕಾರ್ಯ ಮಾಡಕ್ಕೆ ಹೊರಟಿದ ಅದನ್ನ ಕೆಡಿಸಬೇಡ ಕೃಷ್ಣ. ನೀನ್ಯಾಕೆ ಅಡ್ಡ ಬಂದೆ ಅವನಿಗೆ? ನಿರ್ವಾಹಿಸಲಿ ನೀ ಬಿಡು ಬಿಡನೆ ಜರೆದನು ಮುರಾಂತಕ ನಿಂದ್ರನಂದನನ. ಅಂದ್ರೆ ಆವಾಗ ಅರ್ಜುನನ ಬೈತಾನಂತೆ. ಯಾರು? ಕೃಷ್ಣ. ಅಕಟ ಗುರು ಹತ್ಯ ಮಹಾಪಾತಕಕ್ಕೆ ತಂದೈ ಮನವ. ಅಯ್ಯೋ ನಿನ್ನ, ಅಲ್ಲೋ ಗುರುಹತ್ಯ ಪಾಪ ಮಾಡೋ ಪರಿಸ್ಥಿತಿ ತಂದೆಲ್ಲೋ ಮನಸ್ಸನ್ನ. ಯಾರಿಗೋ ನೀನು ಖಡ್ಗ ಹೊಡಿತಿರೋದು? ಏನು ಹಂಗ ಮಾಡ್ತಿ? ಕೃಷ್ಣ ಹಿಡ್ಕೊಂಡಿದ್ದಾನವನು. ಏನ ಭರತ ಪ್ರಕಟ ಕುಲ ರಶ್ಮಿಕನೆ. ಸೂರ್ಯವಂಶದ ಚಂದ್ರವಂಶದ ಯಾಕೆ ಹುಟ್ಟಿದ್ಯೋ ನೀನು? ಭರತ ವಂಶದಾಗಿ. ಕೃಷ್ಣನೇ ಬೈತಾನೆ ಯಾರು? ಅರ್ಜುನನ್. ನೀನೊಬ್ಬನು ವಿಧಿಸಿದ್ಯಲ್ಲ, ಇಂಥ ವಂಶದಾಗ ನೀನೊಬ್ಬನು ಕೊಲೆಗಳಿಗೆ ಹೆಂಗ್ ಹುಟ್ಟಿದ ನೀನು? ವಿಕಟ ಕುರುನೃಪರೊಳಗೆ ದುರಿತಾತ್ಮಕರ ಕಾಣೆನು ನಿನ್ನ ಸರಿ. ಅಂತ ಕೌರವರು ಕೂಡ ನಿನ್ನಂತ ದುಷ್ಟನ ಕಾಣೆ ಅನ್ನೋದು ಕೃಷ್ಣ. ಅವರಿಗಿನ್ನ ಪರಮ ಚಂಡಾಲನೆ. ಏನ್ ಪ್ರಜ್ಞೆ ಇದೆಯೇನೋ ನಿಮಗೆ? ಬೋಲಿಕೆಗೆ ಹರಹರವೇ ಹರಹರ ನೆನೆನುತ್ತ ಗರ್ಜಿಸಿದ. ಏನಿದೆಯೋ ಇವನು ಮನಸ್ಸಿನಾಗೆ ಅಂತ ಗರ್ಜನೆ ಮಾಡ. ಕೃಷ್ಣನೇ ಗಲಾಟೆ ಮಾಡಿದ. ಧರಣಿಪನ ಕೊಲ್ಲಲೆಂದೋ. ಯಾರಿಗೋ ನೀನು ಕಟ್ಟಿಗೆ ಎತ್ತಿ ಕೀಳ್ತಾ ಇರೋದು? ಏನು ಧರ್ಮರಾಜನ ಕೊಲ್ಲಕ ಕೇಳ್ತಾನೆ ಕೃಷ್ಣ. ಧರಣಿಪನ ಕೊಲ್ಲಲೆಂದೋ ಮೇಣಿ ತರುಣಿಯರಿಗೋ. ಇಲ್ಲಿದ್ರೆ ಆ ದ್ರೌಪದಿಗೋ, ನಕುಲ ಸಹದೇವರಿಗೆಯೋ. ನಕುಲ ಸಹದೇವರು ನೋಡಿಯಾಕ ಮೇ ನೆನಗೆಯೋ. ಇದು ನನ್ನೇ ಹಾಕಾಕ. ನಿನಗೆ ಉಗಿದಡಾಯುಧದ ಪರಿಯ ಹೇಳ ಈ ಪಾರ್ಥ. ಯಾತಕ್ಕ ನೀನು ಇವಾಗ ಖಡ್ಗನ ಓರೆಯಿಂದ ಸೆಳ್ತ? ಅದಕ್ಕೆ ಹೇಳಿ ನನಗೆ ಗೊತ್ತಿಲ್ಲ. ಯಾಕ ನೀನು ತಗೊಂಡಿದ್ದು? ಅಂದ್ರೆ ಮೌನದುಳಿರದಿರೆನ್ನಾಳು. ಸುಮ್ಮನೆ ಇರಬೇಡ ಅರ್ಜುನ, ಹೇಳು ಯಾಕೆ ತಗೊಂಡೆ ನೀನು ಖಡ್ಗ? ಬೆರಗಿನ ಗರದ ಗಾಹಿನಲ್ಲದ್ದು ಮೌನದೊಳಿರ್ದನ ಪಾರ್ಥ. ಆ ಸಿಟ್ಟಿಗೆ ತಟ್ಟಕ ಮಾತುಗಳು ಹೊರ ಸುಮ್ಮನೆ ಇದ್ದಾನೆ. ಬೆದರಿಸದಿರೈ ಕೃಷ್ಣ. ಇವನು ಧರ್ಮರಾಜ. ಅವನ್ ಯಾಕೆ ಇದು ಮಾಡ್ತೀಯಪ್ಪ? ದುಷ್ಕರ್ಮದಲ್ಲಿ ಸುಳಿಯನು ಭೂಪತಿಯ ಗರ್ವಚವಸೋ ವಿನ್ಯಾಸವನ್ಯಾಯ ಪ್ರಪಂಚವಿದು. ಆದರಿಸಲಿ ಅದರಿಣೀತನ ಬೈದು ಕೊಂದಲ್ಲದೆ ಸುದುಷ್ಕೃತಿ ಇಲ್ಲ. ಸತ್ಯಾಭ್ಯುದಯತನವೇ ತನ್ನ ದಯವೆಂದು ತನ್ನುದಯ ಎಂದು ಇವನೇ ಅಂತ ಅರ್ಜುನನೇ. ನಾನು ಮಾಡಿದ ಮಾತು ನಾನು ನಡೆಸಿರ್ಬೇಕು. ನಾವು ಮಾತನ್ನು ಬಿಟ್ಟು ತಪ್ಪೋದು ಒಂದೇ, ಪ್ರಾಣ ಕಳ್ಕೊಂಬೋದು. ನಾನು ಪ್ರತಿಜ್ಞೆ ಮಾಡಿ ಬಿಡು. ದೇವಾಪೂರ್ವದಲೆನ್ನ ನುಡಿಗಾಂಡೀವ ವೇತಕ್ಕೆ ನಿನಗೀ ದೇವದನು ಸಾದೃಶ್ಯವೇ ಎಂದು ಆರು ನುಡಿದರೆ. ಯಾರೇ ಆಗಲಿ ಪರಮಾತ್ಮ ನಿನಗೆ ಗೊತ್ತೇ. ನನ್ನ ನಿನಗೆ ಗಾಂಡೀವದಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಯಾವನಂತಾನೋ ಅವನೊಬ್ಬನು ನುಡಿದಲಾತನ ಜೀವವನ್ನು ಜಕ್ಪುಲಿಸಿ ಎನ್ನ ವಚೋ ವಿಳಾಸವ ಕಾಯ್ವೆನೆಂದೇನು ಕೃಷ್ಣ ಕೇಳೆಂದ. ಅವನು ಮಾಡಿದ ಪ್ರತಿಜ್ಞೆ ಹೇಳಿದ. ನಾನಿಂಗ್ ಮಾಡಿದಿ, ನಾನಿಂಗ್ ಪ್ರತಿಜ್ಞೆ ಮಾಡಿದಿ. ಯಾವ ನಿಂಗಂತ ಅವನು ಪ್ರಾಣ ತೆಗೆಯ ತನಕ ಬಿಡ. ಸಾರುತೆಗೆ ಗಾಂಡಿವವ ನಿನಗನುಸಾರಿಯೇ ಬಿಸುಳೆಂದು ನುಡಿಯನೇ ದಾರುಣೀಪತಿ. ಇವನಂದಿಲ್ಲ
ಬಿಡೋ, ಯಾಕೆ ಕಾಂಡಿಯುವುದು ಅನ್ಸ್ ಬಿಸಾಡು, ಯಾಕೆ ಕೈಯಾಗಿ ಹಿಡ್ಕೊಂಡಿದ್ಯೋ, ಅವನೆದಕ್ಕೆ ನಿಲ್ಲೋ ಯೋಗ್ಯತೆ ನಿನಗಿದ್ದ ಮೇಲೆ ಅಂತ ಅನ್ಲಿಲ್ವೇ? ಇವಾಗ ನೀನು ಕೇಳಲಿಲ್ವೇ? ಕೇಳಿದೈ ನೀವೇನಿವಾರು ಏನಯ್ಯ, ನೀವೆಲ್ಲ ಕೇಳಲಿಲ್ಲೇನಯ್ಯ? ಆ ಸಭೆಗೆ ಹೇಳ್ತಾನೆ ಅರ್ಜುನ. ಆರದ ನ್ಯಾಯವು ಯಾರ್ದು ಮತ್ತೆ ಅನ್ಯಾಯವು? ವಿಚಾರ ವಿಚಾರದನು ನೀನೆಲೆ ಮುಕುಂದ. ಏ ಕೃಷ್ಣ, ನೀನು ವಿಚಾರ ನ್ಯಾಯ ತಿಳಿದಿರ್ತಕ್ಕಂಥವನು, ಮತ್ತೇನ್ ಮಾಡ್ಬೇಕು ಇವಾಗ ನೀನು ಅಂತ ಕೇಳು. ವಿಕಾರಿಯೇ ತಾನು, ನಾನು ವಿಕಾರಿನ ಅರ್ಜುನ ಅಂತ ನನ್ನಂತೀಯ? ಕೃಷ್ಣನ್ ಕೇಳ್ತಾನೆ, ನಾನಾ? ಭಿನ್ನಗ ಮಾಡಿದನು ಪಾರ್ಥ ಅಂತ ಹೇಳಿದ್ರೆ, ಲೇಸು ಲೇಸಿದು ತಮ್ಮ ನಾಡಿದ ಭಾಷೆ ಬಾಹಿರವಾಗಬೇಡ. ಧರ್ಮರಾಜ ಅಂತ ನಿಜ ಕೃಷ್ಣ, ತಮ್ಮ ನಾಡಿದ ಮಾತು ತಪ್ಪು ಮಾಡಿ ಅವನು ಮಾಡಿದ ನಿಜಾನೆ, ಬಿಟ್ಟು ಬಿಡವನು. ವಿನಾಶಕಾನಂಜನು ಮುದ್ರಂತಕ, ನಾನು ಸಾಯಕ್ಕೆ ಹೆದರಲ್ಲ ನನ್ನ ಧರ್ಮರಾಜ, ಇದಕ್ಕಿನ್ನ ನನಗೇನು ಪುಣ್ಯ ಇದೆ, ಬಿಡು. ಅವನ ಮಾತು ನಡೆಸ್ಕೇಳಿ, ಅವನು ಪ್ರತಿಜ್ಞೆ ಮಾಡಿದ ನಿಜ. ಬಿಡು ಧನಂಜಯನಾಗ ಆಸೆಯನಗೀ ರಾಜ್ಯದಲ್ಲಿ ಮೇಣಿ ಶರೀರದಲ್ಲಿಲ್ಲ. ನನಗೆ ಈ ರಾಜ್ಯದಾಗಲಿ ಶರೀರದಾಗಲಿ ಆಸೆ ಇಲ್ಲ ಕೃಷ್ಣ, ಧರ್ಮರಾಜ ಅಂತ ಬಿಟ್ಬಿಡವನ್ನ. ಪಾರ್ಥನ ಭಾಷೆ ಸಂದರೆ ಸಾಕು ನೀ ಸಾರೆಂದನ ಭೂಪ, ನೀನ್ ಬಿಟ್ಬಿಡು. ಅರ್ಜುನ ಪ್ರತಿಜ್ಞೆ ನಡೆದ್ರೆ ಸಾಕು ಅಂದ. ಯಾರು? ಧರ್ಮರಾಜ. ಮರುಳೇ ಮೌನದೊಳಿರು ಯುಧಿಷ್ಠಿರೇ, ಸುಮ್ಮನೆ ಮುಚ್ಚಿಕೊಳ್ಳಕು ನೀನು ಅನ್ನ. ನಿನ್ನ ಮೌನದೊಳಿರು, ಯಾಕೆ ಮಾತಾಡ್ತೀನಿ ನೀನು? ಮಾತಾಡಿ ಕುತ್ಕೊಂಡಿದ್ದಿ, ಸುಮ್ಮನೆ ಇದೀವ. ಮರುಳೇ ನೋಡು, ಮೌನದೊಳಿರು ಯುಧಿಷ್ಠಿರ, ನರನ ನೀ ಮುಂದಿಟ್ಟು ಯಮಲೋ ಯಮದೂತರಿಗೆ ಕೈವರ್ತಿಸುವ ಪರಿಯೇ ಕೋಟಿ ನರಕದಲ್ಲಿ. ನಿನ್ನ ತಮ್ಮನ್ನ ಹಂಗ ಮಾಡಿದ್ದಕ್ಕೆ ಇವಾಗ ಅವನ ಭಾಷೆ ನಡೆಸಿ ಕೋಟಿ ಜನ್ಮ ಎತ್ತಿದ್ರು ಹೋಗದೆ ಇರತಕ್ಕಂಥ ನರಕದ ಇದಕ್ಕೆ ದಬ್ಬುತ್ತಾ ಇದೆ ಏನಿನ್ ತಮ್ಮನ್, ನಿನಗೆ ಗೊತ್ತದ? ನೋಡಿ ಅಂತ ಕೃಷ್ಣ ಹೇಳ್ತಾನೆ, ನೀನೇ ಒಂದು ನರಕಕ್ಕೆ ದಬ್ಬಿದಂಗ. ಕುರುಳನರಿಯದೆ ಧರ್ಮಶಾಸ್ತ್ರದ ಪರಮತತ್ವ ನಿಧಾನ, ಮುಖವೆಂದರಿಯೇ ವಿಷಮ ಕ್ಷತ್ರ ತಾಮಸ ಬಿಡದು. ಇಷ್ಟಿದ್ರು ಇಷ್ಟು ನೀನ್ ನಿಧಾನಸ್ನಾದ್ರು ನಿನ್ ಕ್ಷತ್ರಿಯ ಹಣೆ ಬಾರ ಬಿಡುದು ಅನ್ನೋದು. ನಿಮ್ ಕಥೆನೇ ಅಷ್ಟು, ಇನ್ನ ಸಾಲ್ದೆ, ಇನ್ನು ಮಾತಾಡ್ತೀಯ ನೀನು. ಎಲೆ ಧನಂಜಯ ಧರ್ಮಪುತ್ರನ ಕೊಲು ಧರ್ಮಪುತ್ರನ ಕೊಲುವೆ ನುಡುಹುವೆ, ಉಳುಹುವುದಿಲ್ಲವೆಂಬಗ್ಗಳಿಕೆ ಇದು ನಗೆಯಲ್ಲವೇ ನಿಶ್ಚಯವೇ ಹಿಂಸೆಯಲಿ. ಅರ್ಜುನ ಕೃಷ್ಣ ಕೇಳ್ತಾನೆ, ಧರ್ಮರಾಜನ ಕೊಲ್ತೀನಿ ಬಿಟ್ಬಿಡು ಎಂಬ ಮಾತೇನೋ. ಇನ್ನೊಬ್ಬರ ಹಿಂಸೆ ತಪ್ಪು ಅಂಬೋದು ಗೊತ್ತಿಲ್ಲ ನನಗೆ. ಇನ್ನೊಂದು ಜೀವಿಗೆ ಹಿಂಸೆ ಮಾಡ್ಬೋದೇನೋ, ಅಸಲಿಗೆ ಅವನ ಜೀವ ಸಿಗನೇನೋ ನಿನ್ನ ಕಡೆಗೆ. ಯಾರು ನಾನು ನಿನ್ನ ಕಡಿಯೋದು? ಕಲು ಮನವಲ ನಗಟ ನಿರ್ಮಲ ರಹಸ್ಯ ಸ್ತುತಿ ರಹಸ್ಯವ ತಿಳುಕಿದವರಾರೇನಂತ ತಲೆದೂಗಿದನು ಮುರೋಯ್. ಯಾರು ಹೇಳಿದ್ರಪ್ಪ ನಿನಗೆ ಧರ್ಮಸ್ಥಿತಿನ? ಎಲ್ಲಿ ಬಂತು ನಿನ್ನ ಬುದ್ಧಿ ಅಂತ ಪರಮಾತ್ಮ ತಲೆದೂಗಿದ್ದ. ದೋಗಿ ಅಂತಾನವನು. ನೋಡು ಅರ್ಜುನ, ನುಡಿದ ಮಾತಿನಲ್ಲಿರದು ಧರ್ಮದ ಬೆಳಗುತ್ತಾನದು ಬೇರೆ. ನುಡಿದ ಮಾತಿನೊಳಗಿರಲ್ಲ ಧರ್ಮದ ಬೆಳಗು. ಏನಪ್ಪ? ನುಡಿದ ಮಾತಿನಲ್ಲಿರದು ಧರ್ಮದ ಕೊಡವೆ ತಾನದು ಬೇರೆ. ಸತ್ಯವ ನುಡಿದು ಕೆಟ್ಟವರುಂಟು ಹಿಂಸಾ ಧರ್ಮ ವೃತ್ತಿಯಲ್ಲಿ. ನಡೆದು ಯಾವ ಜೀವದಲ್ಲಿ ಗತಿ ಒಳೆದವರುಂಟೆರೆ ಪಾರ್ಥ, ಇನ್ನುಗ್ಗಡದ ರೋಷಾವೇಶ ಮಾಡಲಿ ಮಾತ ಕೇಳೆಂದು. ಸತ್ಯ ನುಡಿದು ನನ್ನ ಮಾತೇ ನಡಿಬೇಕು ಅಂತ ನರಕಕ್ಕೆ ಹೋದರಿದು. ನನಗೇನು ಗೊತ್ತಿಲ್ಲ ಅಂತ ತಪ್ಪು ಮಾಡಿದ್ರು ತಪ್ಪಿಸ್ಕೊಂಡವ್ರು. ತಿಳಕ ಅರ್ಥ ಇಲ್ಲ. ಅವಾಗ ಕೃಷ್ಣ ಹೇಳ್ತಾರೆ, ಏನಪ್ಪ? ವನದೊಳೊಬ್ಬನು ಕೌಶಿಕ ಕ್ವಯ ಮುನಿ, ಒಬ್ಬನು ಕೌಶಿಕ ಅಂತಕ್ಕಂಥ ಒಬ್ಬ ಋಷಿ ಅರ್ಜುನಿಗೆ ಆ ಸಭೆಗೆ ಹೇಳ್ತಾನೆ ಕೃಷ್ಣ ಕಥೆನ. ಯಾಕೆಂದ್ರೆ ಮಾತಾಡಿದ್ ನಡಿಬೇಕು ಅನ್ನಲ್ಲ ಅದಕ್ಕೆ. ವನದೊಳೊಬ್ಬನು ಕೌಶಿಕ ಅನ್ವಯಮುನಿ ತಪಶ್ಚರ್ಯದಲ್ಲಿ ಸತ್ಯವೇ ತನಗೆ ಸೂರತವೆಂದು ಬಟ್ಟೆಯೊಳಿರ್ದನೊಂದು ದಿನ. ಒಬ್ಬ ಕೌಶಿಕ ಎಂಬ ಋಷಿ, ನಾನು ಸುಳ್ಳೇ ಹೇಳಲ್ಲ, ನಾನು ಯಾವಾಗಲೂ ಸತ್ಯವನ್ನೇ ಹೇಳ್ತೀನಿ ಅಂತ ಅಡವಿ ಒಳಗೆ ತಪಸ್ಸು ಮಾಡ್ಕೊಂಡು ಒಂದು ಆಶ್ರಮ ಕಟ್ಕೊಂಡಿದ್ದ ಒಬ್ಬ ಋಷಿ.
ಕೃಷ್ಣ ಹೇಳ್ತಾನೆ. ಇದು ಅರ್ಜುನನಿಗೆ ಒಬ್ಬನಿಗೆ ಹೇಳೋ ಮಾತಲ್ಲ, ನಾವೆಲ್ಲ ತಿಳ್ಕೋಬೇಕು. ಹೇಳೋರು ಪ್ರಪಂಚ ಏನಪ್ಪ. ಇದ್ದವನು ವನಚರರು ಬೇಗಿನಲ್ಲಿ ಭೂಸುರ ಜನವ ಬೆಂಬತ್ತಿದರು, ಕೌಸಿಗ ಮುನಿಯ ಬೆಸಗೊಂಡರು ಮಹೀಸುರ ವರ್ಗ ಸಂಗತಿಯ. ಆವಾಗ ಕೆಲವರೆಲ್ಲ ಬಂದ್ರು. ಯಾರು ಬಂದು ದಾರಿ ಒಳಗೆ ಅವನು ಕೇಳಿ ಯಾವುದೋ ವಿಚಾರ ಬಳಿ ಯಾವುದೋ ಮುಂದೆ ಗೊತ್ತಾಗುದು. ವನಚರರು ಬೇಗಿನಲ್ಲಿ ಭೂಪನ ಭೂಸುರ ನಿವಹ ಜನವ ಬೆಂಬತ್ತಿದರು, ಕೌಸಿಕ ಮುನಿಯ ಬೆಸಗೊಂಡರು ಮಹೀಸುರ ಮಾರ್ಗ ಸಂತತಿಯ. ಒಬ್ಬ ಬ್ರಾಹ್ಮಣ ತಪ್ಪಿಸ್ಕೊಂಡು ಓಡೋಗ್ತಿದ್ರು. ಅವ್ರು ಓಡಿಸ್ಕೊಂಬರ್ತಿದ್ರು, ಒಬ್ಬನ ತಪ್ಪಿಸ್ಕೊಂಡು ಹೋಗ್ತಿದ್ರು. ಇವನ್ ನೋಡಿದ್ದ, ನೋಡಿ ಅಲ್ಲೆಲ್ಲ ಒಂದು ಪದವಿಲ್ಲ ಬಚ್ಚಿಟ್ಕೊಂಡು ಅವ್ರು ಬಂದ್ರು ಹಿಂದೆ. ಅವ್ರು ಬಂದು ಕೇಳಿ ನೋಡಿದ್ಯಾ ಇಟ್ಲ ಹೋದ್ನೆ ವಿತತ ಸತ್ಯ ವಿಷಯ ಭೇದ ಸ್ಥಿತಿಯನರಿಯದ ಮುನಿಪ. ಅದಕ್ಕೆ ಯಾವಾಗ ಯಾವ ಟೈಮ್ನಾಗ ಏನ್ ಹೇಳಬೇಕು ಎಂಬ ಜ್ಞಾನವನ್ನು ತಿಳಿಯದ ಋಷಿ. ವಚನ ಸ್ಥಿತಿಗೆ ವನಚರ ತತಿಗೆ ಭೂಸುರ ಮಾರ್ಗವನ್ನು ಇದನ್ನು ಮಾಡಿ ಅವ್ರಿಗೆ ಹೇಳಬಿಟ್ಟಿಂಗೋದು. ಅತಿ ದುರಾತ್ಮಕರು ಅವತಿರನಿಬರು ಕ್ಷಿತಿಸುರರ ಕೊಂದು ಆ ಬ್ರಾಹ್ಮಣರು ಕೊಂದಾಕಿದ್ರು. ಅದೇ ದಾರೆ ಓಡಿದರು, ಅವರು ಸಿಕ್ಕರು, ಕೊಂದರು. ಅನಿಬರು ಆ ಕ್ಷಿತಿಸುರರ ಕೊಂದು ಅಮಳಭೂಷ ಪ್ರತಿಯನು ಕೊಂಡೊಯ್ದರು ಕೌಂತೆಯ ಕೇಳೆಂದ. ಅವರ ಹತ್ರ ಕಿತ್ಕೊಂಡು ಅವ್ರ ಪ್ರಾಣ ತೆಗೆದು ಹೋದ್ರು ಆ ಕಳ್ಳರು. ಕಾಲವಶದಲ್ಲಿ ಕೌಸಿಕನ ಕಾಲದೂತರು ತಂದರು. ಕಾಲವಶ ಸತ್ತ ಅವಧೂತರು ತಗೊಂಡು ಬೆಲ್ಲಿಗೆ ವಿಚಾರಣೆ. ಆತನ ಮೇಲು ಹೋಗಿನ ಸುಕೃತ ದುಷ್ಕೃತವನ ವಿಚಾರಿಸಲು ಅಲ್ಲಿಗೋಗಿ ಏನಂತೆಲ್ಲ ಏನಂಬು ತಪ್ಪು ನೆಪ್ಪು ಅಂತ ಎಲ್ಲ ವಿಚಾರ ಮಾಡಿದ್ರೆ ಮೇಲನರಿಯದೆ ಸತ್ಯದಲ್ಲಿ ವಿಪ್ರಾಣಿ ವಧೆಯಾದಂಗೆ ಬಂದುದು. ಅಜ್ಞಾನದಿಂದ ಮಾಡಿರ್ತಕ್ಕಂಥ ಮಾತಿನಿಂದ ಸತ್ಯ ಅಂದ್ರೇನು, ನಾನು ಹೆಂಗ್ ಮಾತಾಡಿದ ಸತ್ಯ, ಇದನ್ನ ಹೆಂಗ್ ಬಿಡಿಸ್ಕೋಬೇಕು, ಯಾವ ಟೈಮ್ನಾಗ ಏನು ಮಾಡಬೇಕು ಎಂಬುದನ್ನು ಸರ್ವಾಸಾರ ವಿಚಾರವನ್ನು ಅರಿಯದ ಋಷಿಯನ್ನ ಆತಂಗೆ ಬಂದುದು ಹೇಳರಿಯನು ಓಕ್ತ ವೃತ್ತಿಯ ಪಾತಕದ ಫಲ. ಬ್ರಹ್ಮಹತ್ಯಾ ದೋಷ ಬಂದು ಏನ್ ಮಾಡ್ಬೇಕು? ನರಕ ಕಾತನ ನೂಕಿದರು. ಅಷ್ಟು ಸತ್ಯವನ್ನು ಪಾಲನೆ ಮಾಡೋದು ನರಕನೇ. ನರಕಕ್ಕೂ ಕೃಷ್ಣ ಹೇಳ್ತಾನೆ, ನರಕ ಕಾತನ ನೂಕಿಗರು ವಿಸ್ತರಣವೆಂತ ಈ ಪಾರ್ಥ ಸತ್ಯದ ಹುರುಳನರಿಯದೆ ಕಾಳುಗೆಲೆಯದೆ ಕಾರ್ಯವೆಂತಹುದು. ಯಾವಾಗ ಅದಕ್ಕೆ ಮತ್ತೆ ಹೇಳೋದು, ಮಾತು ಬರುವವನಿಗೆ ಜಗಳವಿಲ್ಲ, ಊಟ ಬರುವವನಿಗೆ ರೋಗವಿಲ್ಲ. ಅರ್ಜುನ, ಸುಮ್ಮನೆ ಯಾವ್ದ್ರಲ್ಲೋ ಮಾತಾಡಿದ್ರೆ ಯಾತಕ್ ಬಂತು, ಕೆಲ್ಸಕ್ಕೆ ಬರುದು. ಅದರ ಅರ್ಥ ಏನು ಎತ್ಲಾಗಿ ಆಲೋಚನೆ ಮಾಡಿ ಮಾತಾಡ್ಬೇಕ. ಮರುಳೇ ಕೇಳದ್ಭುತವ ಹಿಂಸಾಪರನ್ನು ಅಹರ್ನಿಶವ ದುರಾತ್ಮನ ವರಿಸಿದರು. ದೇವಾಂಗನೇ ಯಾವಾಗಲೂ ದುಷ್ಕೃತಿ ಒಳಗೆ ಇರ್ತಕ್ಕಂಥವನ್ನು ದೇವಾಂಗ ಅಪ್ಸರಿಸಿ ಇರೋದು ನೋಡೋದು. ಅದನ್ನ ಹೇಳ್ತೀನಿ ಕೇಳು. ಬನದೊಳೊಬ್ಬ ಬಳಾಕನೆಂಬುವ ವನಚರನು, ಅಡವಿಯೊಳಗ ಅವನು ಬಳಾಕ ಅಂಬ ಬೇಟೆಗಾರಿದ್ದ. ಬಳಾಕನೆಂಬುವ ವನಚರನು ತನ್ನಯ ಕುಟುಂಬವ ಅನುದಿನದು ಮೃಗವಧೆಯಲೇ ಸಲಹಿದನು ಬೇಸರದು. ಪ್ರತಿದಿನ ಅವನು ಪಾಪನೆ ಮಾಡಿದ. ಯಾಕೆಂದ್ರೆ ಬೇಟೆ ಆಡ್ಬೇಕು, ತರಬೇಕು, ಸಂಸಾರ ಅವನು ನಂಬಿಕೊಂಡಿರೋ ಸಂಸಾರ ಕೊಡ್ಬೇಕಲ್ಲ. ದಿನಾ ಪಾಪ, ಮೃಗಗಳು ಸಂಹಾರ ಮಾಡೋದು, ತಗೊಂಬರೋದು, ಮನೆಗೆ ತಗೊಂಬರೋದು, ಹೀಗೆ ಕಾಲ ಕಳಿಸ್ತಿದ್ದ ಒಬ್ಬನು ಬಳಾಕ ಅಂಬನು. ಏನಪ್ಪ, ತನಗೆ ಕಲೆಬರಿ ಎಂತ ಮತ್ತೊಂದನು ವನರಿಯನು. ಇನ್ನೊಂದು ವಿಧವಾಗಿ ಅವನಿಗೆ ಗೊತ್ತೇ ಇಲ್ಲ ಏನು ಮಾಡ್ಬೇಕು, ನಾನು ಹೆಂಗ್ ದುಡಿಬೇಕು, ಹೆಂಗ್ ಯಾವ ಕೆಲಸ ಮಾಡ್ಬೇಕು, ಕೊನೇ ತನಕ ಇನ್ನೊಂದು ಗೊತ್ತಿದ್ದೆ ಮಾಡಿದ. ರಾಗಲೋಭವ ನೆನೆಯ. ರಾಗಲೋಭ ಅಂದ್ರೇನು, ಒಳ್ಳೇದು ಕೆಟ್ಟದ್ದು ಎಂಬುದು ಪರ್ವೇನೆ ಅವನಿಗೆ.
ಅಹಿಂಸೆ ಸಂದುದು ವೃತ್ತಿ ರೂಪದಲ್ಲಿ, ಅದರಿಂ ಹಿಂಸೆ ತಂದುದು ವೃತ್ತರು. ಅದರಿಂದ ಅವನಿಗೆ ಹಿಂಸೆ ಬಂದು ಅವನ ವೃತ್ತಿ ರೂಪದಾಗಿ ಅವನು ಮಾಡೋ ಕರ್ಮ ಅಂದ್ರೆ ಕೆಲಸದಾಗ ಬರೀ ಹಿಂಸೆ 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 ಬಂದ್ಬಿಡ್ತು. ವರವ ಭಂಗ್ಯ ಕುಟುಂಬ ರಕ್ಷಾಭರಣ ಕಾರಣವಾದ ಹಿಂಸಾಚರಣ ಎಂದೇ ಬರಹ ಧರ್ಮದ ಸೇನಬೋನದಲ್ಲಿ ಮರಣವ. ಅವನಿಗೇನು ಇನ್ನೊಂದು ಕುಟುಂಬ ಭರಣದಾಗ ಅವನಿಗೆ ಗೊತ್ತಿಲ್ಲ. ಇನ್ನೊಂದು ಅವನಿಗೆ ತಪ್ಪೋ ನೆಪ್ಪೋ ನಾನು ಸಂರಕ್ಷಣೆ ಮಾಡೋದು, ನನ್ನ ಕುಟುಂಬನ ಸಂರಕ್ಷಣೆ ಮಾಡೋದು, ದಿನಾ ಹೋಗೋದು ತಗೊಂಡ್ಬರೋದು, ಪಾಪ ಮತ್ತು ಕೆಲಸ ಮಾಡೋದು, ಹಿಂಗೆ ಮಾಡಿ ಬರೋ ದಿವ್ಸಕ್ಕೆ ಅವನು ಸತ್ತೋದು. ಮರಣವಾತಂಗಾಗೆ ಕೊಂಡೊಯ್ದರು ಸುರಾಂಗನೆಯರು ಅಪ್ಸರಿಸಿರುವಂತ ತಗೊಂಡೋದು ಅಂತ ಪಾವಿಟ್ಟು ಸತ್ತರೆ ಧನಂಜಯ ವರಮಹಾರಹಸ್ಯದ ವಂಗ. ಆದ್ರಿಂದ ಆಲೋಚನೆ ಮಾಡ್ಬೇಕು ಅರ್ಜುನ. ಸ್ವಲ್ಪ ನಾವು ಮಾತಾಡಿದ ಮಾತೇ ನಡಿಬೇಕು, ಹೆಂಗೆ ಏನು ವಿಚಾರ ಮಾಡ್ಬೇಕಲ್ಲ. ಇದ್ರ ಸಮೋಭ್ರಾತಾಯು ನಿಪ್ಪುದು ಶ್ರುತಿ ವಚನ. ಅಣ್ಣ ತಂದೆ ಸಮಾನ ಅಂತ ಶ್ರುತಿಗಳೇ ಹೇಳ್ತಾವ. ತಂದೆ ಸಮಾನ ಇದು ಸಮೋಭ್ರಾತಾಯ ನಿಪ್ಪುದು ಶ್ರುತಿ ವಚನ. ಅರಸಂಗೆ ನೀನು ಪಹತಿಯ ಮಾಡಲು ನೆರವೆ ಮಾತಿನ ವಾಸಿಬೇಕೆಂದು. ಆ ಧರ್ಮರಾಜನ ನನ್ನ ಮಾತನಾಡಿಬೇಕು ಅಂತ ನಾನು ಪ್ರಾಣ ತೆಗಿತೀನಿ ಅಂತ ಹೇಳಿ ಅಂತೀಯಲ್ಲ ನೀನು. ಕ್ಷಿತಿಯಳ ಭುಜಮಣಿ ಅಭುಜ ಮೃಣಾಳ ಕೋಸುಗ ಕೃತಕ ತಟಾಕವ ನಡೆದವು. ಭೂಮಿ ಒಳಗೆ ಇಲ್ಲ ನನಗೆ ಬಾಯಾರಿಕೆ ಆಗ್ತದೆ ಅಂತ ಹೇಳ್ಬಿಟ್ಟು ಬಾವಿನೇ ಉಣಿಸಿದ. ಇದೆಷ್ಟು ಹಿಂಸೆ ಇದಾಗ್ತಾ ಇರ್ತಕ್ಕಂಥದ್ದನ್ನ ಮಾಡ್ದಂಗೆ ಯಾಕೆ ನನಗೆ ನೀರು ಬೇಕು, ನನ್ನ ಕೆಲಸ ನಡೆದ್ರೆ ಸಾಕು. ಏನಪ್ಪ ಕ್ಷಿತಿಗಳು ಅಭುಜ ಮೃಣಾಳ ಕೋಸುಗ ಕುಡಿದ ತಟಾಕವ ನಡೆದವು. ಅದಕ್ಕೆ ಕೆರೆನೆ ಒಡೆದಂಗೆ ನೀರು ಬೇಕು ಅಂತ. ಭೂಪತಿ ಸ್ವತಃ ವ್ಯಾಪಾರ ನಿರ್ಮಳ ಧರ್ಮವಹುದೇನು. ಧರ್ಮರಾಜ್ ಕೊಂದ್ಬಿಟ್ರೆ ಧರ್ಮ ನಡೀತ? ನಿನ್ನ ಮಾತು ನಡೀತೇನೋ? ಕುರುಹತಿಯ ಕರ್ತವ್ಯತಾನಾದರಿಸಿ ಮಾಡಿದ ಮಾತನೇ ಪ್ರತಿಕರಿಸುವುದು ಶ್ರುತಿ ವಚನ ವಿಹಿತ ಶ್ರುತಿ ವಿಹಿತ ಧರ್ಮ ವಿಜಂಬುದಿ ಲೋಕ. ಆಡಿದ ಮಾತೇ ನಡಿಬೇಕು ಅಂತ ಹೇಳಿ ಇಂಥ ಮಾಡಬಾರ್ದು ಕೆಲಸಗಳೆಲ್ಲ ವಿಚಾರವಿಲ್ಲದೆ ಮಾಡಿರ್ತಕ್ಕಂಥದ್ದೆಲ್ಲ ಮಹಾ ತಪ್ಪು ಅಂತ ಸ್ಮೃತಿಗಳೇ ಹೇಳ್ತಾ ಇದ್ದಾವೆ. ಅರ್ಜುನ, ಎರಡರ ಅಭ್ಯಂತರವ ನೀನೇನರಿಯದವನೇ. ಎರಡು ನೀ ಗೊತ್ತಿಲ್ಲೇನೋ? ಎಲ್ಲ ತಿಳ್ಕೊಂಡಿದೀಯಲ್ಲ. ವೇದಶಾಸ್ತ್ರದ ಪರಿನಿಧಾನ ಜ್ಞಾನ ಭ್ರಾತೃವಲ್ಲ ಪಾರ್ಥ. ನೀನೇನು ಸಾಮಾನ್ಯ, ಎಷ್ಟು ಜ್ಞಾನಿ, ಎಂಥವನು, ಎಷ್ಟು ತಿಳ್ಕೊಂಡಿದಿ ಗೊತ್ತಾಗಲ್ಲೇ, ಅರ್ಥವಿಲ್ಲೇ. ನೀಸು ನಿರ್ದಯನೆಂಬುದನ್ನು ನೀಸು ದಿನವರಿಯನು. ನಿಂತ ಕೆಲಸಕ್ಕೆ ಬರ್ದವನು, ಇಂಥ ನಿಷ್ಕರುಣೆ ಎಂಬುದು ನಾನು ಇಷ್ಟು ದಿನ ನಿನ್ನ ಹತ್ರ ಸಾರ್ಥಕನ ಮಾಡಿದ್ರು ನಾನು ಅರ್ಥ ಮಾಡಿ. ಎಂಥ ಮೋಸಗಾರಮಯ್ಯ ಅಂತ ನೀನ್ ಯಾರು ನಾನು ತಿವಿದಿದ್ದು ಗತಿ ಏನು ಎಂಬ ಮಾತು ನೋಡು. ಮನುಷ್ಯಾವತಾರದ ಮಾತುಗಳು ಹೆಂಗಿದೆ. ಈಸು ನಿರ್ದಯನೆಂಬುದನು ನಾನೀಸು ದಿನವರ್ಯನು ಮಹಾದೇವ ಏಸು ಬರ್ಯಂತಿದ್ದುದೋ ನಿನಗಂತರಂಗದಲ್ಲಿ. ಅಯ್ಯೋ ಶಿವ ಅಂತ ಇವನಾಗ ನಾರಾಯಣ. ಅಯ್ಯೋ ಮಹಾದೇವ, ಇಂಥ ಮೂರ್ಖ ಅಂಬುದು ನನಗೆ ಗೊತ್ತಿಲ್ಲ. ಏನೇನದು ನಿನ್ನ ಮನಸ್ಸಿನಾಗೆ? ಇನ್ ಹೆಂಗೋ ನಿನ್ನ ನಂಬೋದು? ಏಸನೋದಿಲ್ಲದೆ ಏನು ಪಾಪ ವಿಷ ರಚನಾ ರೌರವಾತ್ಮಕರಿಗೆ. ಪರಮಚಾಂಡಾಲಿ ಎಷ್ಟು ಓದಿದ್ರೆ ಎಷ್ಟು ತಿಳ್ಕೊಂಡ್ರಿ ಏನು ಅನ್ನೋದು ಕೃಷ್ಣ. ಯಾತಕ್ಕೆ ಮೊಣ್ಣೈಕಮ್ಮ ಏನಪ್ಪ? ಆತ್ಮದ ವಾಚನಗಳಿವು. ಎಷ್ಟು ಓದಿದ್ರು ಕೂಡ ಹಿಂದಿನ ಜನ್ಮದ ಆ ಸಾವಾಸ ವಾಸನೆಗಳಿವು. ಬೇರೆ ಹರಹರ ಎಂದನ ಸುರಾರಿ ನನ್ನದು ದಂತಕರಣ ಮಧುಸೂದನನ ಸೂಕ್ತಿ ಸುಧಾರಸದಿ ನೆರೆ ನೆನೆದು ಆತನ ಮೈ ವಿಲೋಚನ ವಾರಿಪೂರದಲ್ಲಿ ಮನದಪ್ಪುವ ಪರಿತಾಪವು ಯಥಾವೃತಾದುರು ತುಮ್ಮಚನನು ಖಡ್ಗವಚೋ ವಿಳಾಸವು ಖಡ್ಗವ ನೊರೆಯೊಳೋ ಕುತ ವಿನಯದಲ್ಲಿ ಕೃಷ್ಣಂಗೆ ಭಿನ್ನ. ಅರ್ಜುನ ಕಣ್ಣಾಗೆ ನೀರ್ಬೋದು. ಅರ್ಥ ತಿಳ್ಕೊಂಡ? ಮೈಯೆಲ್ಲ ಕೊಟ್ಟು ಬೆವರಿಟ್ಬಿಡ್ತ. ಅವ್ನು ಮಾಡೋ ಕೆಲಸ ನೆನೆಸ್ಕೊಂಡ.
ಅವ ಖಡ್ಗನ ಹೊರಗೆ ಇಟ್ಕೊಂಡು ಆ ಕೃಷ್ಣಗೆ ಹೇಳ್ತಾನಂತೆ, ನಾವು ನೆರೆ ಸರ್ವಾಪರಾಧಿಗಳಾವು ಗುಣದೋಷವನ್ನು ನಮ್ಮಲ್ಲಿ ಭಾವಿಸುವೆ ನಾವೆತ್ತಬಲ್ಲೆವು ಧರ್ಮ ನಿರ್ಣಯವ. ಪರಮಚಂಡಾಲ ಕೃಷ್ಣ, ನನ್ಯಾಗ ಧರ್ಮ ಅಂತ ಅಂತೀನಿ ನೀನು? ನಮಗೇನು ಗೊತ್ತಪ್ಪ ಧರ್ಮ ರಹಸ್ಯಗಳನ್ನ, ನೀನಿಷ್ಟು ಗೊತ್ತಿರೋ ನೀನು ಅನ್ನಲ್ಲ. ಅದಕ್ಕೆ ಅವನು ಹೇಳ್ತಾನೆ ಏನಪ್ಪ, ಆವ ಪರಿಯಲ್ಲಿ ತನ್ನ ಸತ್ಯದಟಾವು ನಿಲ್ಲುವುದು ರಾಯನುಪಹತಿ ಯಾವ ಪರಿಯಿಂದಾಗ ಆಗಬಹುದೆಂದ ಜನರಿದುಲೆ ಬೆಸದಿಂದ. ಮತ್ತೆ ನಾನು ಮಾಡಿದ ಪ್ರತಿಜ್ಞೆ ಹೆಂಗ್ ನಡೀಬೇಕು? ಇವಾಗ ಧರ್ಮರಾಜನಿಗೆ ಉಪಹತಿ ಏನ್ ಮಾಡು? ಅವ್ನು ಮಾಡಿದ್ದಕ್ಕೆ ಅವನ್ನೇನ್ ಮಾಡ್ಬೇಕು ಹೇಳು? ಹೇಳಪ್ಪ, ಕೃಷ್ಣನ್ನೇ ಕೇಳಿ. ಭರತವಂಶದೊಡುದಿವೆಮ್ಮೈವರಿಗೆ ಲೋಕದ ನಿವಾಸಕ್ಕೆ ಏನು ಭರತ ಸೌಖ್ಯ ಸ್ಥಿತಿಗೆ ಹೊಣೆ ನೀನಲ್ಲದೆ ಮಗಾರು. ನಾವ್ ಈ ವಂಶದಾಗ ಹುಟ್ಟಿರೋರಿಗೆ ಇರೋ ತನಕ ಹೋದ ಮೇಲೂ ನೀನಲ್ಲದೆ ನಮಗೆ ಯಾರು ಗತಿ ಕೃಷ್ಣ ಅಂತಾನಂತ ಅರ್ಜುನ. ನೀನ್ ಹೇಳಿದ್ರೆ ಇನ್ಯಾರು ಹೇಳ್ಬೇಕಪ್ಪ? ಹೇಳು, ಏನ್ ಮಾಡ್ಬೇಕು? ದುರುಳ ರಾವನ್ನಯದ ಮದ ದುರ್ಧರ್ಮದ ಪರಾಕ್ರಮ ಮದದ ಜ್ಞಾನ ಮದದ ಏನ್ ನಾವೇ ಬುದ್ಧಿವಂತರು ಮದದಿಂದ ತುಂಬಿರ್ತಕ್ಕಂಥ ಕೃಷ್ಣ ನಾವು, ನಮ್ಗೆ ಅರ್ಥ ಆಗಲ್ಲ. ಸ್ವಲ್ಪ ಹೇಳಪ್ಪ, ಹೆಂಗ್ ಮಾಡ್ಬೇಕು ಇವಾಗ? ಕೃಪೆ ಮಾಡೆಂದು ಭಿನ್ನಕ ಮಾಡಿದನು ಪಾರ್ಥ, ಕೊಲ್ಲುವುದೇನೊಂದರಿದೆ ಚಿಕ್ಕರಿಗಳವುದೇ ಪರಹಿಂಸೆ. ಅವ ಕೃಷ್ಣ ಹೇಳ್ತಾನೆ, ಕೊಲ್ಲೋದು ದೊಡ್ಡದಲ್ಲ, ಮರ್ಯಾದೆ ಕಳೆಯೋದು ಪರಹಿಂಸೆ. ಮರ್ಯಾದೆ ಕಳೆದ್ರು ಒಂದೇ, ಕೊಲೆ ಮಾಡಿದ್ರು ಒಂದೇ. ಲೋಗರ ಹಳ್ಳಿಗುವುದೇ ವಧೆ, ಶಸ್ತ್ರವಧೆ ವಧೆಯೆಲ್ಲ ನೋಡುವರೆ. ಇನ್ನೊಬ್ಬರನ್ನು ಬೈಯೋದೇನಂತೆ ಮಹಾ ಚಂಡಾಲತ. ಅದು ಬಿಟ್ಟು ನೀನೇನು ಕೊಡಿದ್ರು ಏನು ಪ್ರಯೋಜನ? ನೋಡು, ಅವನು ಬದುಕಿದ್ರು ಸತ್ತ, ಅವನು ಜೀವಿದ್ದಾಗ ನೆನ್ಸಿ ಕೂತವ ಕೂತ ಗ್ರೌ ಅಂತ ಉಂಟು. ಅದು ಮಿಶಿಗಾಟ್ಲಾಯ್ತು ಹೇಳ್ತಾಳೆ. ಏನಪ್ಪ ಶಸ್ತ್ರವಧೆ ವಧೆ ಎಲ್ಲ ನೋಡ್ರಿ, ಬಾಣದಾಗ ಹೊಡಿಯೋದು. ಯಾಕೆಂದ್ರೆ ಅವನು ಶೆಕ್ಕ, ಅದಕ್ಕೆ ನೋಡು, ಅದೇ ಅರ್ಥ. ಎಂಡದುರ ಪದವಿ ವಾನಕು ತಡವದುರ ಅಂಡಾಂಡಂಬುನ ಪಿಂಡಾಂಡಂಬುನ ಬ್ರಹ್ಮಾಂಡಂಬುನ ನಿಂಡಿಯುಂಡಿನ ಪರಮ ಪದವಿ ಗಣರ ನೀಲು. ಇಂಥ ಪರಮ ಪದವಿಗಳಿರ್ತಕ್ಕಂಥ ಆತ್ಮ ನಿನ್ನಿಗೆ ಸಿಗ್ತಾನ, ಶತ್ರುಗೆ ಸಿಗ್ತಾನ, ಮಳೆಗೆ ನೆನೀತಾನ, ಚಳಿಗೆ ನಡುಗ್ತಾನ, ಬಿಸಿಲಿಗೆ ಒಣಗ್ತಾನ. ಕೃಷ್ಣ ಹೇಳ್ತಿದ್ದಾನೆ, ಅದರರ್ಥ ಅದೇ. ಕೊಡುವುದೇ ಸರಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಿ ಟಿಕ್ಕರಗಳಿಗೆ. ಈಗ ಮರ್ಯಾದೆ ತೆಗಿ, ಅವನು ಜೀವಿದ್ನಾಗೆ ನೆನೆಸ್ಕೋಬೇಕು, ಅವನಿಗೆ ಬುದ್ಧಿ ಬರಬೇಕು. ಅವನು ಮಾಡಿದ ತಪ್ಪ ಅವನಿಗೆ ಅರಿವಾಗಬೇಕು, ಅದನ್ನು ಅರಿವಾಗಿಸಬೇಕು. ಏನಪ್ಪ, ಕಳರ ದುಸ್ಸಹ ದುಷ್ಟವಚನದ ಹಿಡುಕು ಹೃದಯವ ಕೊಂಡು ಮರುಮನೆ ಮಳೆತ ಬಳಿಕವ ಬದುಕಿದವನೇ. ಇನ್ನೊಂದು ನಿಷ್ಠೂರವಾದ ಮಾತು, ಎಲ್ಲ ಮಾತು ಕೇಳಿದ ಮೇಲೆ ಅವನು ಬದುಕಿದ್ರು ಬದುಕಿದಂಗೆ ಅರ್ಜುನ, ಅವನು ಬದುಕಿದ್ರು ಸತ್ತಂಗಲ್ವೇ ಅಂತಾನ ಕೃಷ್ಣ. ಅವನೇನು ಎಲ್ಲರೆದುರಿಗೆ ಹೇಳ್ತಾನೆ, ಬಚ್ಚಿಟ್ಕೊಂಬೋದೇನಲ್ಲ. ಅರಸಗು ಪ್ರಹತಿ ಎನಿಸದೆ ನಿಷ್ಠುರ ದುರುಕ್ತಿ ಕೃಪಾಣದಲ್ಲಿ ಸಂಹರಿಸಿದರೆ ನಿರ್ವಾಹವಾಗದೆ ನಿನ್ನ ನುಡಿಗಳು. ಇವಾಗ ಧರ್ಮರಾಜನಿಗೆ ಮರ್ಯಾದೆ ಕಳೆದ್ರೆ ಅನ್ನಬಾರದು ಮಾತುಗಳು ಅಂತೀಯೋ ಬಿಡ್ತೀಯೋ ಅಂದ್ರೆ ಅವಾಗ ನಿನ್ನ ಮಾತು ನಡ್ದಂಗಲ್ವೇ, ಅವನ ಪ್ರಾಣ ಹೋದಂಗಲ್ವೇ? ನೀನ್ ಪ್ರಾಣನೇ ತಗೊಂಡು ಇದು ಮಾಡ್ಬೇಕಾ? ಪರಮ ಋಷಿ ಮತವೇನೆ. ನೀನ್ ಯಾರನ್ನ ಕೇಳು, ಇದು ನ್ಯಾಯನ ಹೌದೋ ಅಲ್ಲ ಅಂದ್ರೆ ಮುರಾರ್ಯ ಸಿರಿ ವಚನಕ್ಕೆ ಅಸಾಧವೆಂದು ಬರದ ಗರ್ವಕ್ತಿಯಲ್ಲಿ ಕರುವಿಕೆ ಗಡಿಸಿದನು ನೃಪನ. ಸರಿ ಆಗ್ಲೇ ಹೇಳು ಅಂತ ಬೈಯೋದಕ್ಕೆ ಪ್ರಾರಂಭ ಮಾಡಿ. ಯಾರನ್ನ? ಧರ್ಮರಾಜ ಮರ್ಯಾದೆ ತೆಗಿಬೇಕು. ಕೆಲ ಯುಧಿಷ್ಠಿರ ಜನಿಸಿದ ಈ ಶಶಿಕುಲದ ವೀರ ಕ್ಷತ್ರ ಪಂಕ್ತಿಯವಳು. ಕ್ಷತ್ರಿಯ ವಂಶಕ್ಕೆ ಹೆಂಗ್ ಹುಟ್ಟಿದ ನೀನು? ಅವರಣ್ಣ, ಏ ಧರ್ಮರಾಜ, ಕೆಲ ಯುಧಿಷ್ಠಿರ ಏನಪ್ಪ, ಜನಿಸಿದ ಈ ಕ್ಷತ್ರಿಯ ಅಲ್ಲ ಶಶಿಕುಲದ ವೀರ ಕ್ಷತ್ರ ಪಂಕ್ತಿಯೋಳ್. ಎಳೆಮನದ ಕಾಳಿಕೆಯ ತೊಡಹದ ಗಂಡು ರೂಪಿನಲ್ಲಿ ಇದರಾಗಿ ಗಂಡು ವಂಶದಾಗ ಹೆಂಗ್ ಹುಟ್ಟಿದ ನೀವು? ಗಂಡು ರೂಪಿನಿಂದ ಹುಟ್ಟಿದ ಈ ಶಶಿವಂಶದ ಚಂದ್ರವಂಶದೊಳಗೆ.
ನೆಲನ ಕೊಂಡರು ನಿನ್ನ ಮೋರೆ ಒಲುಹ ಕಂಡೇ ಕೌರವರು. ನಿನ್ನ ಹಣೆವಾರ ನೋಡೇ ಮತ್ತೆ ಅವ್ರು ನೀವು ಮೋಸ ಮಾಡಿ ನಿನ್ನ ಇರೋ ಭಾಗನೆಲ್ಲ ಕಿತ್ಕೊಂಡಿದ್ದು ಕೌರವರು. ಇವನೇ ಅಂತಿದ್ದ ಅರ್ಜುನ, ನಿನ್ನೊಳಗೆ ಬಲ್ಲಿದ ನನ್ನ ಭಂಗಿಸಲೇಕೆ ನೀನೆಂದ. ನಿನ್ನನೆ ಇಷ್ಟು ಮಟ್ಟಿಗೆ ನನ್ಯಾಕೆ ಹೋಯ್ತಿ ನೀನು ಅಂದ. ನಿನ್ನ ಜೂಜಿನ ವಿಲಕದಲ್ಲಿ ಸಂಪನ್ನ ರಾಜ್ಯವೊಪಿಸುಟು ನಿನ್ನಯ ಬೆನ್ನಲಿ ಅಡವಿಯಲಾಡಿದೆವು 12 ವರ್ಷ. ಇನ್ನಿಂತ ಚಂಡಲ ಗೊತ್ತಿರ್ಲಿ, ಇನ್ನೇನು ನಮ್ಮಣ್ಣ ಕೆಳಬಾರ್ದು, ನಮ್ಮಣ್ಣಿಗೆ ಧರ್ಮ ಬರಲಿ ಅಂತೇಳಿ ನಾವು ಏನು ಅಡವಿ ಒಳಗೆ 12 ವರ್ಷ ಬೇವು ಬಿಕ್ಕೆ ತಿಂದ್ವಲ್ಲ. ಧರ್ಮರಾಜನ್ ಕೇಳ್ತಿದ್ದಾನೆ, ಮನ್ನಿಸಿದೆ ಲೇಸಾಗಿ ಕೌರವರಿನ್ನು ಕೊಡುವರೇ ನಿನಗೆ ರಾಜ್ಯವ, ಇನ್ನು ಕೌರವ ರಾಜ್ಯವ ನಿನ್ನ ಹಿಡಿದೇ ಭೀಮ ಬದುಕಲಿ ಎಂದನ ಪಾರ್ಥ. ನಿನ್ ಸಾವಾಸನೆ ಬೇಡ, ಈಗ ನೀನುಂಟು ಭೀಮ ಉಂಟು, ನಿನ್ನ ಹಿಡ್ದೆ ಭೀಮ್ ಬದುಕು. ಇಷ್ಟು ಮಾಡಿದ್ರೆ ನನಗೇನನ್ನ ರೌಷ್ಟನ ಅರ್ಥ ಇಲ್ಲ. ಹೆಂಗ್ ಮಾತಾಡಿದ್ ನೀನು? ರಣದ ಕಾರ್ಯಾರೋಗಣೆಯ ಮನೆಯೆಲ್ಲ ರಸ. ಇದು ಮನೆಗೆ ಆರೋಗಣೆ ಅಲ್ಲಣ, ಕುತ್ಕೊಂಡು ಮಾತಾಡಕ್ಕೆ. ಏನು ಶಿರದಲ್ಲಿ ಕುಣಿವಳಾಯ್ದಕ್ಕೆ ಸುಳಿವ ಸುರಗಿಗೆ ಟಿವಿವ ಬಲ್ಲೆಹಕೆ ಹಣಿವಲೇಳ ಉಡಿಗೆ ಹಾಯ್ದು ಬೀಳುವ ಕಣಿಕೆ ಕಂಡೆಯ ರುದಿರ ಔತಣ ರಚಿಸದೆ ಬರೆದ ರಾಜ್ಯ. ಖಡ್ಗಾತಕಬೇಕು, ರಕ್ತ ಹೊರಡಬೇಕು, ಯುದ್ಧ ಮಾಡಬೇಕು, ಹೋರಾಡಬೇಕಂದ್ರೆ ನಾವು ಸುಮ್ಮನೆ ಬರೋಲ್ಲ. ರಾಜ್ಯ ಕುತ್ಕೊಂಡು ಮಾತಾಡಿದ್ರೆ 24 ಗಂಟೆ ನಮಗೆ ಮಾಡಿ ಬೇಯೋರಿಗೆ ನಮಗ್ ಗೊತ್ತು. ಕರುಳ ಕಂಕಣದೋರೆ ಮೆದುಳಿನ ಶಿರದ ದಾಣಿಗೆ ಭುಜದ ವಕ್ಷದ ಕರದ ಪಾಗಾಯದ ಓಳಬಂದಿಯ ಅಂದ್ರೆ ಇವೆಲ್ಲ ಗಾಯಗಳಾಗಿ ರಕ್ತ ಹೊರಟು ಕಷ್ಟಪಟ್ಟು ಏನೇನೋ ಮಾಡಿ ಅರುಣಜಲ ರುಳಿತಾಂಬರದ ಬಟ್ಟೆಗಳೆಲ್ಲ ರಕ್ತಮಯವಾಗಿ, ಶರೀರಗಳೆಲ್ಲ ಗಾಯವಾಗಿ, ಅಂಗಾಂಗಗಳಿಗೆ ಎಲ್ಲ ಬಾಣಗಳು ಬಡಿದು ಇದ್ದಿದ್ರೆ ರಾಜ್ಯ ಸರಿ ನಿನಗೊಳ್ಳಿ ಪೂಷಣೆ ಬರ್ತಾಳೆ ನನ್ನ ರಾಜ್ಯ. ಇನ್ನು ಕುತ್ಕೊಂಡು ಮಾತಾಡಿದ್ರಿ ಅಗನಾಲ ತಲೆ ಮೇಲೆ ಬಟ್ಟೆ ಹಾಕೊಂಡು ಮಾಡಿರೋದು ನಮಗ್ ಗೊತ್ತು. ಎಂತ ಮಾತಾಡ್ತೇವೆ ನೀನು? ಇಂದಿನಲ್ಲಿ 17 ದಿನವಿಲ್ಲಿಂದ ಹಿಂದಣ ಆ ಕುಲದಲ್ಲಿ ನೀನೊಂದುದುಂಟೆ. ಕರೆಕ್ಟ್ ಅವ್ನು ಕೇಳೋದು. ಇವತ್ತಿಗೆ 17 ದಿನ ಆಗಿದೆ ನೋಡಿ ಯುದ್ಧ. 17 ದಿನ ಆಗ್ಯದಣ್ಣ. ನೀನೆಂದನ್ನ ಈ ಬಾಧೆ ಪಟ್ಟಿದ್ಯಾ? ಪಡಿಸಿದೀವ ನಾವು? ಮತ್ ನಮ್ಮನ್ನಂತೀಯ ನಾವು ದಿನ ನಮ್ಮ ನೋವು ನಿನ್ನಿಗೇನು ಹೇಳಿದೀವ? ಏನ್ ನಮ್ಮ ಸೇವೆ ಮಾಡು ಅಂತ ಹೇಳಿದೀವ ಅಂತಾನೆ. ಇಂದಿನಲ್ಲಿ 17 ದಿನವಿಲ್ಲಿಂದ ಹಿಂದಣ ಆ ಭವರದಲ್ಲಿ ನೀನೊಂದುದುಂಟೆ ದ್ರೋಣ ಭೀಷ್ಮರ ಕೋಲ ತೋಗಿನಲ್ಲಿ. ದ್ರೋಣ ಭೀಷ್ಮ ಎಲ್ಲೇ ನಿನಗೇನ ಬಾಧೆ ಪಟ್ಟಿದ್ಯಾ? ಒಂದು ಬಾಣ ಅವನತ್ರ ನಾವು ಶಿಕ್ಷಿದೀವ ನಿನ್ನ? ಒಂದು ಕೂರಂಬಿನಲಿಗಳ ನೀನಿಂದು ಜೀವವ ಧರಿಸುವೆ. ಒಂದು ಬಾಣ ಬಿಟ್ಟಿದ್ದಕ್ಕೆ ಎದೇನು ಎಂದು ಕಾರಣಗಳು ಕುದುರೆ ಹಿಂದೆ ಮುಂದಾಗತ್ತಿದ್ದ. ಏನಣ್ಣ ನೋಡು, ಅವರನ್ನು ಕೇಳ್ತಿದ್ದ, ಬೈತಿದ್ದಾರೆ. ಸುಳರೆಂದು ಕುಲ ಕಂಟಕನ ಹಿಡಿದರೆ ದೋಷವಿಲ್ಲ. ಇಂಥ ಚಂದ್ರವಂಶ ಕಂಟಕನೇ ನಿನ್ನೇನು ಕೊಂದ್ರೆ ಯಾವ ದೋಷ ತಿಳಿಸಿಟ್ಟು ಏನಂತ ಅಡಹಾಯಿದನು ಒರೆಯೋಳು ಮುಗಿದ ಅರ್ಜುನನು ತನ್ನಯ ಕೊರಳ ಸಂದಿಗೆ ಮನದೊಳಗೆ ಕಯಗೋಡೆ ಇಲ್ಲದ ಚಾಚಿದ. ಆಗ ಓರೆ ಒಳಗೆ ನತ್ತು ತಾನು ಕಟ್ಟಾನ. ಹಿಂದೋ ಮುಂದೆ ಇದ್ದಾಗ ಅವನು ಕೊರಗಿಟ್ಟುಬಿಟ್ಟನದು ಗುರಿನ. ಧನುಜಲಿಪು ಅಡಹಾಯ್ದು ಹಿಡಿದನು. ನೀನು ಪಕ್ಕದಾಗಿದೆ ನಿನ್ನ ಈಗ ನೋಡಿ, ಇದೇ ನಿನ್ನ ನಾನೇ ಬರ ಏನಪ್ಪ, ಇನ್ಯಾರ ಕೈಲಿ ಹಿಡಿಯೋದು ಆಗಲ್ಲ. ಧನುಜಲಿಪು ಅಡಹಾಯ್ದು ಹಿಡಿದಿ ತನ ಕೃಪಾಣವ ಕೊಂಡು ನಿನ್ನಯ ನೆನಹಿದೇ ನೈ ಪಾರ್ಥ ಹೇಳಿ. ಅದೇ ನಿನ್ನ ಮನಸ್ಸಿನಾಗ ಏನದು ಹೇಳು. ಅದನ್ನ ಕಿತ್ಕೊಂಡ ಖಡ್ಗನ ಕೃಷ್ಣ. ಅವನು ಮುಂದೆ ಕುಡಿಸ್ಕೊಂಡು ಹೇಳ್ತಾನೆ, ಏನದು ನಿನ್ನ ಮನಸ್ಸಿನಾಗಿರೋದು? ಹೆಂಗೋ ನಿನ್ನ ನಂಬೋದು? ಏನು ಕೇಳುವೆ ನಡ್ಡ ಹಾಯ್ದು ನೀನೆ ಕೆಡಿಸಿದೆ ಎಮ್ಮನಲ್ಲದಡೆ ಕೆಡಿಸಿದೆ ಎಮ್ಮನಲ್ಲದಡೇನ ಮಾಡೆನು ಸತ್ಯ ಶೌರ್ಯದ ಹಾನಿ ಹರಿ ಬದಲಿ ಈ ನರೇಂದ್ರನ ಕೊಂದೆನಗೆ ಕೊಂದು ಎನಗಿನ್ನೇನು ದೇಹಕ್ಕೆ ತಲೆಯೊಡ್ಡಲ ಸಂಧಾನವೇ ಸಾಕೆನ್ನ ಕೈದು ನನಗೆ ನೀಡು. ನನ್ನ ಬಾಣ ನನಗೆ ಕೊಡು. ಇವನು ಪ್ರಾಣ ತೆಗೆಯ ತನಕ ನನ್ನ ಮಾತು ಇಲ್ಲ. ನನಗೆ ಕೋಪ ಒಣಗಲ್ಲ ಅಂತ.
ಕೆಲವೋ ಕೂಳ ಕಿರೀಟಿ ಮತ್ತೆಯು ತಿಳಿದುದಿಲ್ಲ. ಅಯ್ಯೋ ನಿನ್ನ ಎಂತ ಕೆಲಸಕ್ಕೆ ಬರ್ದವ ನೀನು, ಇನ್ನೂ ಅರ್ಥ ಆಗಲಿಲ್ಲ ನಿನಗೆ. ನೀನಾವ ಬದಿಯಲ್ಲಿ ಮುಳಿದು ರಾಯನರಿವೆ ನಿನಗೆಯೋ ತದ್ವಿಧಾನದಲ್ಲಿ ಅಳಿವಲೆನೆಯ ಸಾಕು. ನೀನು ಯಾವಾಗ ಧರ್ಮರಾಜನ ಕೊಲ್ತಿ ಅವಾಗ ನೀನು ಉಳಿ. ಇದು ಸಮಾಚಾರ, ಅರ್ಥ ಮಾಡಿ. ನಿನ್ನ ಮಾತು ಅಲ್ಲಿಗೆ ನಡೆದಂಗಾಗಲಿಲ್ಲ. ದೇಹವನ್ನಳಿಯುವುದೇ ಕೊಲೆಯಲ್ಲ, ನಿನ್ನಗ್ಗಳಿಕೆ ನೀಡಾಡಿ ನಿನ್ನನೇ ಕೊಂದುಕೊಳ್ಳೆಂದು. ನೋಡೋ ನಿನ್ನ ಮಾತು ಹೆಂಗ ನಡಿಬೇಕಲ್ಲೇ. ದೇಹನ ಕೊಲ್ಲಿಯೋದೇ ಕೊಲೆ ಅಲ್ಲ, ನಿನ್ನ ಪರಾಕ್ರಮ ನಿನ್ನ ನೀನು ಹೊಗಳಿಕೆ ಸತ್ತಂಗೆ. ಅದಕ್ಕೆ ಮತ್ತು ಆತ್ಮ ಪ್ರಶ್ನೆ ಮಾಡಬಾರ್ದು. ನಿನ್ನನ್ನು ನೀನೇ ಕೊಂದಕ. ಅಹಂಕಾರದಿಂದ ಮಾತಾಡು ನೋಡು. ಅದಕ್ಕೆ ಮತ್ತೆ ಅಹಂಕಾರ ಇರಬಾರ್ದು. ಅದರಿಂದ ನಮ್ಮನ್ನು ನಾವೇ ಕೊಂದ್ಕೊಂಡು ಆತ್ಮಹತ್ಯೆ ದೋಷ ಬರು. ನೋಡಿದ್ರಾಗ ಎಷ್ಟರ್ಥ ಏನು. ನಿನ್ನ ಗಳಿಕೆಗಳ ನೀಡಾಡಿ ಅಂದ್ರೆ ನಿನ್ನ ಪರಾಕ್ರಮಗಳು ನೀನೇ ಹೊಗಳಿಕೊಂಡು ನಿನ್ನ ನೀ ಕೊಂದುಕೊಳ್ಳೆ. ಅದು ನಿನ್ನ ಕೊಂದು ಚಂದ ಬದಿಯದು ಜಗಕ್ಕೆ ಲೋಗರ ನಿಂದಿಸುವುದೇ ಹಿಂಸೆ. ಇನ್ನೊಬ್ಬರನ್ನ ನೀನು ಬೈಯೋದೇ ಅಂತ ಹಿಂಸೆ, ಅವ್ರಿಗೆ ಕೊಡೋ ಹಿಂಸೆ, ಅವ್ರನ್ನ ಬೈಯೋದೇ ಹಿಂಸೆ. ಸಂದ ಬದಿಯುದು ಜಗಕ್ಕೆ ಲೋಗರ ನಿಂದಿಸುವುದೇ ಹಿಂಸೆ. ತನ್ನನ್ನೇ ಕೊಂದವನು ತನ್ನಾಳುತನವನು ತಾನೇ ಹೊಗಳಿದರು. ಅದಕ್ಕೆ ನಮ್ಮ ಪರಾಕ್ರಮ ನಾವೇ ಹೇಳಿಕೊಂಡು ನಮ್ಮನ್ನು ನಾವೇ ಕೊಂದ್ಕೊಂಡಂಗ ಏನು. ಯಾಕೆಂದ್ರೆ ಅವನೆದ್ರಿಗೆ ನಾವೇ ಅಲ್ಲ ಸಾಮಾನ್ಯ ಮಾತಾಡ್ದು ಅದಲ್ಲ ಸಮಸ್ಯೆ. ನಾನು ಹಂಗೆ ಮಾಡ್ತೀವಿ, ನಾನು ಹಿಂಗೆ ಮಾಡ್ತೀವಿ ಹೇಳ್ತಿರ್ತೀವಲ್ಲ, ಅದು ನಮ್ಮನ್ನು ನಾವೇ ಕಡಿಮೆ ಮಾಡಿಕೊಂಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಎಂದಳರ್ಜುನ ಅವನಿಪಾಲನಿಗೆಂದ ಇದಿರಾಗಿ ರಣದಲ್ಲಿ ನಿಂದು ಕಾದುವನಾರುವುದನು ಜಾಮರರ ದಟ್ಟಿನಲ್ಲಿ. ಅತ್ತಾಗ ಆಗಲಿ ಅಂತ ತಿರುಗಿ ಧರ್ಮರಾಜನ ಕಡೆ ತಿರುಗಿ ತನ್ನನ್ನು ತಾನೇ ಹೊಗಳಿಕೆ ಅಂತಾನೆ. ಇಷ್ಟು ಮಾತಾಡ್ತೀಯಲ್ಲಪ್ಪ ನೀನು, ಯಾರು ಯುದ್ಧ ಮಾಡಿ ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕ ದೇವದಾನಗಳೊಳಗಂದರೆ ಅಕ್ಷರಕ್ಕೆ ಪುರುಷಾದಿಗಳೊಳಗೆ ನನ್ನಂತ ಪರಾಕ್ರಮ ಇದಾನ. ನೀನು ಹೊಗಳಿಕೆ ಅಂಬೋದೇ ಕೊಲೆ ಅನ್ನಲ್ಲ, ಅದಕ್ಕೆ ಇವನು ಹೊಗಳಿಕೆ ಅಂತಿದ್ದಾನೆ. ದ್ರೌಪದಿಯ ಮದುವೆಯೊಳ ನರೇಂದ್ರರ ಗೆಲ್ಲಿದವನು ನಾನೇ ಅಲ್ಲ. ದ್ರೌಪದಿ ಒಳಗೆ ಮದುವೆ ಒಳಗೆ ಇದಕ್ಕೆ ಯಾವುದು ಮೀನಿನ ಕಣ್ಣಿಗೆ ಹೊಡೆದು ಅಲ್ಲ, ನಾನು ಇದು ಗೆದ್ದವ ನಾನೇ ಅಲ್ಲೇ, ನಾನೇ ಪರಾಕ್ರಮ. ನಾನು ಮಾಡಿದ್ರೆ ನಿಮ್ಗೆಲ್ಲ ಮದುವೆ ಆಗ್ತಿತ್ತ, ದ್ರೌಪದಿ ಬರ್ತಿದ್ಲ ಎಂಬ ಮಾತು. ನಾನಲ್ಲ ದ್ರೌಪದಿ ಮದುವೆಯೊಳ ನರೇಂದ್ರರ ಗೆಲ್ಲಿದವನು. ಬಳಿಕ ನಿಳಿಂಬವು ರಜವ ಮುರಿದೆನು ಕಾಂಡವನು. ಆವಾಗ ದೇವಾಲಯಗಳನ್ನು ಹೊಡೆದು ಕಾಂಡವನವನ್ನೇ ಸುಟ್ಟು. ಅಗ್ನಿದೇವರು ನನಗೆ ವೈದ್ಯ ಆಗಿದೆ, ನೆಗಡಿ ಆಗಿದೆ ಅಂತ ಬಂದ್ರೆ ಅವನಿಗೆ ವರ ಕೊಟ್ಟು ನಮ್ಮ ತಂದೆಯ ಎದುರು ನಿಂತು 330 ಕೋಟಿ ಜನ ದೇವತೆಗಳು ಬಂದರು. ಅವರಿಗೆಲ್ಲ ಎದುರಾಗಿ ಕಾಂಡವನ್ನು ಸೋಡಿಸಿದೆ. ನೀನೇನಂತ ಕೆಲಸ ಮಾಡಿದೀಯಾ ಅಂತ ಅಂಬುವ ಮಾತು ಯಾರನ್ನ ಧರ್ಮರಾಜನ. ಏನನೆಂಬೆನು ಸಕಲ ಕೌರವ ಸೇನೆಯನು ಗೋಗ್ರಹಣದಲ್ಲಿ ಸರಿ ನಾನದೇ ರಥವೊಂದರಿಂದವೇ ಗೆಲ್ಲಿದೆ ದಿಟವೆಂದು. ನಾನೊಬ್ಬನೇ ಅಲ್ಲೇನೋಣ, ಯಾರನ್ನ ಬಂದಿದ್ರಿ ನೀವು ಅವತ್ತು? 11 ಅಕ್ಷೋಣಿ ಸೈನ್ಯ ದುರ್ಯೋಧನ ಬಂದು ಉತ್ತರ ಗೋಗ್ರಹಣದಳು. ಅವ್ರನ್ನೆಲ್ಲ ನಾನೊಬ್ಬನೇ ಹೋಗಿ ನಾನೊಬ್ಬನೇ ಅವ್ರನ್ನು ಸೋಲಿಸಿ ಬಂದಿದ್ದೀನಿ, ಮಲಗಿಸಿ ಬಂದಿದ್ದೀನಿ. ನಾನಿದ್ದು ಯಾವ್ದು ನಡೀತದ ಕೆಲಸ. ಬಳಿಕ ಭೀಷ್ಮನ ಋಣದಲ್ಲಿ ಗೆಲ್ಲಿದವನು. ಭೀಷ್ಮನ್ ಯಾರು ಗೆದ್ರು? ಇಷ್ಟು ಮಾತಾಡೋ ನೀನು ಮಾಡಿದೆ ಎಂಬ ಮಾತು ತನ್ನ ಹೊಗಳಿಕೆ ಅಂತಿದ್ದಾನೆ. ಬಳಿಕ ಭೀಷ್ಮನಾರು ರಣದಲ್ಲಿ ಗೆಲ್ಲಿದವನು. ದ್ರೋಣ ಪ್ರತಾಪನಲ್ಲ ನಂದಿಸಿದಾತನಾರು ಮಹಾವಗ್ರದಲ್ಲಿ. ಆ ದ್ರೋಣ ಪ್ರತಾಪ ಅಂಬುದು ಸುಮ ತಕ್ಕ ಮುರಿತಿತ್ತೆ. ಯಾರನ್ನು ಎದುರು ಬಂದಿದ್ರೆ ನೀನು ಬಂದಿದ್ದೆ ಎಂದನ್ನು. ಮತ್ತಾರು ಮಾತಾಡಿದವರು ಮಾಡಿದವರು. ಮರೆತು ನಿಂದರೆ ಸೂದತನಯನ ಕೊಲ್ಲುವನಾವನು. ಈಗಲೂ ಅಷ್ಟೇ, ಯಾರು ಕರ್ಣನ ಕೊಲ್ಲರು, ನೀನು ಕೊಲ್ತೀಯ. ನಾನೇ ಅಲ್ಲೇ ಬರೋದು. ಎನ್ನ ಡಿಕ್ಕರಿಗಳವೇ ನೀನೆನ್ನೊಡನೆ ಕೆಣಸುವೆ ಎಣಸುವ ಪಟನ ತೋರಿ. ನೀನು ತಂತಿಯಲ್ಲಣ್ಣ, ತೋರ್ಸೋಣ ಯಾವನ್ ಬರ್ತಾನೆ ನನ್ನ ಎದುರಿಗೆ ಅಂದ. ಗುಂಟು
ಫಲಗುಣ ನಿನ್ನ ಹೋಲಿಸಲುಂಟೆ ಸುವಟರು ದೇವ ದೈತ್ಯರೊಳು 8 ಮಡಿ ನಾವರಿಯವೇ ಕೈವಾರವೇರಿದಕ್ಕೆ. ಧರ್ಮರಾಜ್ ಅಂತ ನಿಜನಪ್ಪ, ನಾನು ಇಲ್ಲ ಅಂತಂದೇನು ಅರ್ಜುನ. ಧರ್ಮರಾಜ್ ಅಂತಾನೆ, ನೀನ್ ಸಾಮಾನ್ಯವಾದವನಲ್ಲ, ನನಗ್ ಗೊತ್ತಪ್ಪ, ನೀನ್ ಧೈರ್ಯಗಾರ ಪರಾಕ್ರಮಿ. ಕಂಟಿಣಿಸದಿರು, ಕೃಷ್ಣ ನಿಕ್ಕಿದ ಕಂಟಿನಲ್ಲಿ ಸಿಲುಕಬೇಡ. ನೀನೇನ್ ಯೋಚನೆ ಮಾಡ, ಕೃಷ್ಣ ಏನ್ ಹೇಳ್ತಾನ ಅವನ ನೀನ್ ಸಿಗಬೇಡ ಅವನ ಮಾತಿಗೆ. ನಿನ್ನ ಮಾತು ನಡೆಸಿಗ ನಾನು ಕೊಂದು ಬಿಡು. ಕೃಷ್ಣ ನಿಕ್ಕಿದ ಕಂಟಿನಲ್ಲಿ ಸಿಲುಕದಿರು, ತನ್ನಯ ಕಂಟಲಿದೆ ಶತ್ರುಗವಿದೆ, ನೀ ಬೇಗ ಈಗ ನನ್ನ ಗಂಟಲು ರೆಡಿ ಆಗದೆ, ನಿನ್ನ ಕೈಯಾಗ ಬಾಣ ಅದೆ ತಗ ಹೊಡೆದು ಸರ್ ಹೊಡೆದು ಬಿಡು, ನಿನ್ನ ಮಾತು ನಡೆಯಲಿ. ಫಲತ ಕುಲದಲ್ಲಿ ಭಾಗದೇಯ ಸ್ಫುರಣ ಹೀನರ ನೆಮ್ಮನುರೆ ಧಿಕ್ಕರಿಸಿದಾದಡೆ ಮುನಿದು ಮಾಡುವುದೇನು ವಿಧಿಯೊಡನೆ ಹರಿರುಪಾಲರ ಗೆಲಿದು ವಿಶ್ವಂಬರೆಯ ಕೊಂಡರೆ ಭೀಮಸೇನ ನರಸುದರದಲ್ಲಿಂಡಿಸು ಸುಖದಲ್ಲಿ ಬಳಿಕ ನೀವೆಂದ. ಇಂಥ ಪರಮಚಂಡಾಲನ್ನ ಯಾಕಪ್ಪ ಇಟ್ಕೊಂಡಿದ್ದೀರಿ? ನಾನು ಕೊಂದಾಕಿಬಿಟ್ಟು ಕೊನೆಗೆ ಭೀಮ ನೀನು ಎಲ್ಲ ಕತ್ಕೊಂಡು ಸುಖ ರಾಜ್ಯಭಾರ ಮಾಡ್ರಪ್ಪ ಅಂತ ಅಂತಾನು ಧರ್ಮರಾಜ್. ಇರಿದು ಮೆರವಾ ವಿನೋದ ವಿಗ್ರಹ ವಿಹಿತವೇ ಹಿಂದಾಯಿತು, ಅರಕಿನೊಳುವ ಫಲಿತದ ಬೀಡು ಬಿಟ್ಟುದು ನಮ್ಮ ತನುವಿನಲಿ ಹಿರಿದ ಕರ್ಣನೆ ಸಾಲದೆ ಕೆಳನರಿದು ಬಗೆಯೇಕೆಂಬ ಮಾತನು ಮರೆದು ಕಳೆಯಿತಮ್ಮ ಎಂದವನೀ ಶಪಿಸುವುದು. ಅಪ್ಪ ಇಷ್ಟೊತ್ತು ಹೊಡೆದ ಇರುವುದು ಕರ್ಣ ಸಾರದೆ ನನ್ನ ಮಾತಿನಿಂದ ಇನ್ನೂ ಹಿರಿತಾ ಇದೆಯಾ? ಧರ್ಮರಾಜ್ ಅಂತಾನೆ ಯಾರನ್ನ? ಅರ್ಜುನನ್ನ. ನಿಜ, ನಾನು ಅಂತಿರೋದು ನಿಜ. ಈಗ ನಿನ್ನ ಮಾತು ನಡೆಯಲಿ, ಹೊಡೆದು ಬಿಟ್ಟು ನನಗೇನ್ ತಾಪತ್ರ ಇಲ್ಲ, ಸುಖವಾಗಿ ಸಾಯ್ತೀನಪ್ಪ, ಹೊಡಿಯಪ್ಪ ಅಂದ. ನಿನ್ನ ಜನನೀಯ ಜಠರದಲ್ಲಿ ತಾ ಮುನ್ನ ಜನಿಸಿದೆ, ನೀ ಗುರುತ್ವಕ್ಕೆ ಮನ್ನಿಸಿದೆ ಸಾಕೈಸಲೇ ಸರ್ವಾಪರಾಧವನು. ಎನ್ನನೊಬ್ಬನನು ಅಳಿಯಲು ಉಳಿದವರನ್ ಇನ್ನ ಸಹೋದರರ ಸಂಪ್ರತಿಪನ್ನ ಗುಣರು ಅವರೊಡನೆ ಸುಖದಲ್ಲಿ ರಾಜ್ಯವೋಳೆಂದು. ಏನ ನಿಮ್ಮ ಅಮ್ಮ ಹೊಟ್ಟೆಗೆ ಹುಟ್ಟಬೇಕಾದ್ರೆ ನಾನೇ ಇಲ್ಲ ದೊಡ್ಡವನು, ಇವಾಗ ನನ್ನಿಂದಲೇ ಬಂದಿರೋದು. ಈಗ ನನ್ನ ಕಡಿಮೆ ಮಾಡು, ನನಗೇನು ಆಸೆ ಇಲ್ಲ. ಈಗ ಇನ್ನು ಮಿಕ್ಕನಾದವ್ರು ಇದಾರಲ್ಲ, ಸುಖವಾಗಿ ನೀವೆಲ್ಲ ಬಾಳ್ರಿ ಬದುಕ್ರಪ್ಪ, ಮತ್ತೇನು ಮಾಡ್ಬೇಕು ಅಂದ. ಯಾರು? ಧರ್ಮರಾಜ್. ಸೇರುವುದು ಭೀಮನಲ್ಲಿ ಸಾಹಂಕಾರ ಆತನ ಕೊಂಡು ನಡೆಯುವುದು. ಈಗ ಭೀಮನ ಹತ್ರ ಹೊರಟಾಗಿ ನಡಿಬೇಡ, ನಿಗೂ ಗೊತ್ತದೆ. ಭೀಮನ ಹತ್ರ ಸಮಾಧಾನವಾಗಿ ನಡಿ. ಆಮೇಲೆ ಅವರು ನಕುಲ್ ಸಹದೇವರು ತಾಯಿ ಇಲ್ದ ಮಕ್ಕಳು, ತಂದೆ ತಾಯಿ ಇಲ್ದವರು, ಅವ್ರನ್ನ ಹೆಂಗ ನೋಡ್ಕೋಬೇಕು ಹಂಗ ನೋಡ್ಕ. ಕಾರ್ಣಿಕ ನೀನಾದಡಿ ಸಹದೇವರ ಕೊಲ್ಲರನು ಆರೈದು ಸಲಹುವುದು ದೃಪದ ಕುಮಾರಿಯನು. ಇವಳನ್ನ ನಂಬಿಕೆಯಲ್ಲೇ ನಮ್ಮನ್ನು ಬಂದಿದ್ದಾಳೆ. ಯಾರನ್ನ? ದ್ರೌಪದಿನ. ಈಗ ಅವಳನ್ನ ಹೆಂಗ್ ಕಾಪಾಡ್ತೀಯೋ ಅದನ್ನ ನೋಡಿ, ಇಷ್ಟು ಜವಾಬ್ದಾರಿ ಅದ ಅರ್ಜುನ ನಿನ್ನ ಮೇಲೆ. ಬೇಸರಿಸದಿ ಪರಿವಾರವನ್ನು ಮನ್ನಿಸುವುದು ಅರ್ಜುನ ದೇವ ಕೇಳೆಂದ. ಈ ಪರಿವಾರ ನೋಡು ಎಷ್ಟು ಜನ ನಮ್ಮನ್ನು ನಂಬಿಕೊಂಡವರು. ಈಗ ಅವ್ರನ್ನೆಲ್ಲ ನಾನು ಹೆಂಗೆ ಇದು ಮಾಡ್ಕೊಂತಿದ್ನ ಮಾಡ್ಕೊಂಡಿರಪ್ಪ ಅರ್ಜುನ ಎನ್ನುತ್ತ ನಯನೋದಕದ ಪರಿಯಲಿ ನೆನೆದ ವಲ್ಲಿಯ ಭಾವ ಬೇಹು ಮೂಲದ ಕನಕ ದೊರೆಯ ಕಠಾರಿ ಅವನಿ ಪರೆದ್ದು ಸಂಬೋಧಿಸು. ತಗ ಅವನೆದ್ದ ಬಟ್ಟೆ ಗಿಟ್ಟೆ ಹಾಕೊಂಡ, ಪಕ್ಕದ ಕಠಾರಿ ಇತ್ತು ತಗಂಡ. ಏನಪ್ಪ? ಮನದ ದುಗುಡದ ದಡಿಯ ಮೋರೆಯ ತನಿ ಹೊಗಲ ಬಿಸು ಸುಯಿಲ ತವಕದಾಪನದ ಪಯಣದ ಧರ್ಮಸುತ ಹೊರ ಒಂಟನದ ಮನೆ. ತಗಮನ ಆಯ್ತು ಹತ್ರದಾಗ ತಗೊಂಡ. ಇದು ಅಲ್ಲೇ ಬಿಟ್ಟನ ಏನೋ ತಗೊಂಡ್ಬಿಟ್ಟು ಎಲ್ಲ ಬಟ್ಟೆ ಗಿಟ್ಟು ಇದ್ದಿದ್ದ ಅವನ ಹಾಕೊಂಡಿದ್ದೆ. ಮಾಡಿ ಹೊರಡ್ಬೇಕು, ಹೋಗ್ಬೇಕು. ರಾಯನ ಪರೋಕ್ಷದಲ್ಲಿ ರಾಜ್ಯ ಸ್ತ್ರೀಯ ಬೇಟವೇ ಶಿವ ಶಿವಾದಡೆ ತಾಯ ನುಡಿ ಹೊದ್ದು ತೊದಳಾಯಿತೆ ತಮ್ಮಂತರಂಗದಲ್ಲಿ ಆಯಿತು ಲೇಸನುತ. ತಮ್ಮ ಆಯುಧಗಳ ಕೊಂಡು ರಮಾದ್ರೇಯರ ರಸನ ಕೂಡ ಹೊರಟಾಗ ಕುಲ್ದಾದೇವರು ಇಂಥ ಅಣ್ಣೆ ಹೋದ್ಮೇಲೆ ನಾವೇ ಕೇಳ್ಬೇಕು. ತಾಯಿ ಕೊಟ್ಟಿದ್ವಿ ಯಾರಿಗೆ? ಧರ್ಮರಾಜನಿಗೆ. ನೀನು ನೋಡಿ ಕೇಳಪ್ಪ ಅಂತ. ಅದಕ್ಕೆ ಅಣ್ಣೆ ಹೋಗ್ತಿದ್ದಾನೆ ಅಂದ್ರೂ ನಕುಲ್ ಸಾಧು ರೋಡ್ ನಾವು ಹೋಗ್ಬಿಡ್ತೀವಿ, ನಮಗೆ ಯಾವ್ದ್ರದ್ದು ಬೇಡ.
ಕೊರಳನೊಲೆದಳು ಬಾಪು ದೈವದ ಪುರುಟವನೇ ದುಶ್ಯಾಸನನ ನೆತ್ತರಿನ ವೇಣಿ ಬಂದ ಅಘಟಿತವಾಯಿತು. ಅಯ್ಯೋ, ನಾನು ಪ್ರತಿಜ್ಞೆ ಮಾಡಿದ್ದೆ ದುಶ್ಯಾಸನ ರಕ್ತ ಕುಡಿಬೇಕು, ಮಾಡಬೇಕು, ರಾಮನ ತಲೆಗೆ ಹಚ್ಕೋಬೇಕು ಅಂತ. ಅರ್ಥ ಸಂಬಂಧ ಚರಣಿ ವಿಜಯಂಗೈದರೆ ಅಭುಜದ ಸಿರಿಗೆ ಸುಮ್ಮಾನವೇ. ಸೂರ್ಯ ಮುಳುಗಿದ ಮೇಲೆ ಕಮಲ ಏನು ಮಾಡುತ್ತೆ, ಹಂಗೆ ಅಣಿಗಿ ಬಿಡ್ತದೆ. ಎನ್ನುತ್ತಾ ಪಂಕರುಕ ಮುಖಿ ಸಖಿಯರು ಸಹಿತ ಹೊರವಂಟ ದ್ರೌಪದಿ ಹೊರಬಿಟ್ರು ಅವ್ರ ಸ್ನೇಹಿತರು ಸಮೇತ. ನ್ಯಾಯ ಧರ್ಮ ನೋಡು, ಧರ್ಮ ಅಂಬುದು ಹೆಂಗಿತ್ತು ಅವಾಗ. ದೇವರು ಅಂತಾರೆ ಧರ್ಮ ಬಿಟ್ರೆ ಯಾರು ಅಂತ ಅಂತರಾರ್ಥಗಳು ಮೇಲೆ. ಸದನವನು ತಮಗೆ ಹೊರವಂಟುದು ನೃಪಾಲ ಸ್ತೋಮ ದುಮ್ಮಾನದಲ್ಲಿ ದೃಷ್ಟಜ್ಯುಮ್ನ ಸತ್ಯಕ್ಕೆ ಸೇಕಿ ತಾಗ ಯಾರು ಹೊಂಟು. ಯಾವನಿಗೆ ಬೇಕು ನಡಿ ಅಂತ ಧರ್ಮನೆ ನಾವೇಕಿರ್ಬೇಕು. ಅದಡಿತ ಪರಿವಾರವಾರಿಧಿ, ಪರಿವಾರ ಸಮುದ್ರ ಅಂತ. ಪರಿವಾರವಾರಿಧಿ ಕೆದರಿ ಹೊರವಂಟುದು ಕಿರೀಟಿಯ ಹೃದಯ ಹೊಯ್ದುದು ಹೊತ್ತಿದು ನೊಬ್ಬಮ್ಮ. ನಮಗೆ ಸುಮ್ಮನೆ ಸಂಕಟ, ಸುಮ್ಮನೆ ಕಣ್ಣಾಗ ನೀರು ನಿಲ್ಲು. ಯಾರಿಗೆ? ಅರ್ಜುನನಿಗೆ. ಮೂಗನಾದನು ಬರ್ತ ಸುಮ್ಮನೆ ಮೂಗನಾಗಿಬಿಟ್ಟು ಏನು ಮಾತಾಡ್ಬೇಕು ಅರ್ಥವಾಗುತ್ತೆ. ಮೂಗನಾದನು ಪಾರ್ಥ ಕೃಪ ಚಿಂತಾಗಮದೊಳು ಹಳ್ಳಿಲಿವ ಶೋಕದ ಸಾಗರವನೀಸಾಡಿ ಎಲೆಗಳ ಹೊಯ್ಲ ಹೊದರಿನಲ್ಲಿ ಆಗರುವ ನಡಿಗೆನಗಿ ಮೂಡಿದನಾಗಲೇ ತನಿಗಡರಿಸಾ ಬಳಲಿದು ತಾಗಿದನು ಎರೆ ತಳ್ಳುರಿ ತಳ್ಳಬಾರದ ವರ್ತ ಹೊರವಂಟ. ಇವನಿಗೂ ಕೊಂಡ, ಇವನು ಮೆತ್ತ ಗೆದ್ದ. ಯಾರು? ಅರ್ಜುನ. ಅವನು ಹೊರಡ್ತಾ ಇದ್ದಾನೆ. ಹರಿದು ಬೀದಿಯೊಳವನಿ ಪಾಲನ ಚರಣದಗ್ರದೊಳ್ಳದ ಹಾಯ್ಕಿ. ಅವನಾಗ ಬೀದಿಗೆ ಹೋಗ್ತಿದ್ದ ಧರ್ಮರಾಜ. ಹೋಗಿ ಅರ್ಜುನ ಅವನ ಪಾದ ಮೇಲೆ ಬಿದ್ದು ಒಳ್ಳಾಡ್ಬಿಟ್ಟು ಈ ಬೀದಿ ಒಳಗೆ ಏನೋ ಹಾಯಿಕಿ ಹೊರಳಿದನು. ಒಣಲಿಡುವ ಲೋಚನ ವಾರಿಪು, ಕಣ್ಣು ತುಂಬ ನೀರು ಅರ್ಜುನನಿಗೆ. ಸುಮ್ಮನೆ ಬಟ್ಟೆ ಎಲ್ಲ ತೊಯ್ದೋಗ್ಬಿಟ್ಟಿದ್ದಾವೆ, ಅವರ ಅಣ್ಣನ ಪಾದ ಎಲ್ಲ ತೊಯ್ದೋಗ್ಬಿಡ್ತದೆ. ಸುಮ್ಮನೆ ಬಿದ್ದು ಹೊರರಾಟಿ ಧರಣಿಪತಿಯೇ ದುರೋತ್ಮಕನನ್ನು ಉದ್ಧರಿಸಬೇಕು ದುಜಿಯ. ಏನು ಅಣ್ಣ, ನಾನು ಪರಮಚಾಂಡ ನನ್ನ ಉದ್ಧಾರ ಮಾಡಬೇಕು ಅಂತ ಜಿಯ ಕರುಣಾಕರನಲ ನೀನೆನುತ ಹಿಡಿದನು ಭೂಪನಂಘ್ರಿಗಳ. ಒಂದು ಬಿಮ್ಮನೆ ಅಲ್ಲಿ ಬಜಾರ್ದಾಗ ಹೋಗ್ತಿದ್ದಾನೆ. ಆಗ್ಲೇ ಅವನ ಕಾಲು ಹಿಡ್ಕೊಂಡಿದ್ದಾನೆ. ಮಾಡಿದೆನ್ನ ಪರಾಧ ಶತವನ್ನು ನೋಡಲಾಗದು, ಕರುಣದಲ್ಲಿ ನೀ ಕೋಡಿಯನ್ನು ಬಿಡು, ಚಿತ್ತ ಕೊಡದಿರು ಕತಿಯ ಕಲ್ಲಣಿಗಣ. ನನ್ನ ಮಾತು ಲೆಕ್ಕ ಇಡಬೇಡಣ್ಣ ನೀನು. ನೀನು ಸಿಟ್ಟು ಮಾಡ್ಕೋಬೇಡ. ನೀನು ಬಾ ಹೋಗೋಣ. ನೋಡುವುದು ಕಾರುಣ್ಯ ದೃಷ್ಟಿಯಳು ಈಡಿರುವ ಘನಶೋಕವನ್ನಿಗೆ ಕೆಡನಾಗದೆ ಆದೆನು ಎನ್ನುತ್ತ ಹಲು ಬಿದನು ಕಲಿಪಾರ್ಥ. ಬಹಳ ಬಾಧೆ ಆಗುತ್ತಣ್ಣ ನನಗೆ ನಿನಗೆ ಮಾಡಿದ್ರೆ ಅಂತ ಒಂದು ಪಾಪ ಅರ್ಜುನ ಬಹಳ ಬಾಧೆ ಪಡ್ತಾ ಇದ್ದಾನೆ. ಅಂದು ಅವನ ಕಾಲ ಯಾವಾಗ ಬಿಟ್ಟು ನಾವು ಧರ್ಮರಾಜ್ ಅಂತಾನೆ. ಏಳು ತಂದೆ ಕಿರೀಟಿ. ತಂದೆ ಅಂದ್ರೆ ಮಗನೇ ಅಪ್ಪಯ್ಯ ಹೇಳಪ್ಪ ಅಂತ ಅದರರ್ಥ. ಅಪ್ಪ ಇದ್ದೇಳಪ್ಪ. ತನ್ನಾನೇಳು ಸಾಕಿ ಹವಣಿನಲ್ಲಿ ಮುನ್ನಾಳಿಕೆಯ ಕಾಂತ ರಾಜ್ಯದ ಸಿರಿಯ ಸಾಧ. ನಾನು ಉದ್ದೇಶಿಸ ಇನ್ನು ಮೇಲೆ ಸಿಟ್ಟಿಗಲ್ಲಪ್ಪ ನಾನು ಹೋಗ್ತಿರೋದು. ನನಗೆ ನಿಜವಾಗಿ ಹೇಳ್ಬೇಕಂದ್ರೆ ಅಡವಿ ಒಳಗೆ ಕಣಯ್ಯ ಮನಸ್ಸು. ಆರಾಮಾಗಿರ್ತೀನಿ, ಇದೆಲ್ಲ ಪೀಕಲಾಟ ಯಾಕೆ ಅಂತ ಹೋಗ್ತಾ ಇದ್ದೇನೆ ಅಷ್ಟೇ ಆಗಲಿ. ಬಾಲಕರು ನೀವು ಮೇಲಣದು ದುಷ್ಕಾಲ ನೋಡು. ಆವಾಗಲೇ ಧರ್ಮರಾಜ್ ಹೇಳಿ, ನೀವು ಹುಡುಗರು ಸುಖವಾಗಿ ಹೆಂಗರಾಜ ಯಾಕೆಂದ್ರೆ ಮುಂದೆ ಬರೋ ದುಷ್ಕಾಲ ಅಂತ ಧರ್ಮರಾಜ್. ಇವಾಗ ನಾವು ದೊಡ್ಡವ್ರು ಹೇಳದಪ್ಪ, నేను ఉన్నట్లా ముందు కాలం బాగలేదు అంటే పిల్లలు చెప్పలేదా? అట్లా ఆ మంచి కాలంలోనే వాడు చెప్పాలంటే ఈ కాలంలో అడగాలి. ನೋಡು, ಬಾಲಕರು ನೀವು ಮೇಲನ ದುಷ್ಕಾಲ, ಈ ಸಾಮ್ರಾಜ್ಯ ಭೋಗವ್ಯಾಳ ಋಷಕ ನಂಜುವೆನು ಪಾಂಡುವಿನ ಆಣೆಯಂತ. ನಮ್ಮಪ್ಪನಾಣೆ ಕಣ, ನಿನ್ನ ಇದು ಮಾಡಕ್ ಹೇಳ್ತಾ ಇಲ್ಲ. ಬಹಳ ಚೆನ್ನಾಗಿಲ್ಲ, ಎಲ್ಲ ಕಟ್ಕೊಂಡು ನಾನು ಏನು ಮಾಡಲಿ. ಹಿಂಗ ತಿನ್ನೋ ದ್ವಾಪರದ ಸರ್ವಾಂಗ, ಈ ದ್ವಾಪರದ ಸೀಮಾಂಗದಲ್ಲಿ ಸಿಗುರಂತ ಕಲಿಕೆಯ ಸ್ವಗಟ ಸೋಕಿನಲ್ಲಿ. ಇನ್ನು ದ್ವಾಪರ ಯುಗ ಇದೆ, ಇನ್ನು ಹಿಂಗದು, ಇದರ ಕಲಿಕೆ ಕಲಿಯುಗದ ಪ್ರವೇಶ ಆದಂಗಿದೆ ಅಂತಾನಂತವನೇ. ಇದ್ರೆ
ಕೆಟ್ಟದ್ ಮಾಡೋದೆಲ್ಲ ಕಲಿಗೋಯ್ ಅಂತ. ಸೋಗಿನಲಿ ಸಂಘಟಿಸಿದರೋನ್ನತಿಯ ಸಮರಂಗ ಈ ಹದನರಿದು ರಾಜ್ಯಾಂಗ ಸಂಗತಿ ವ್ಯರ್ಥ ವ್ಯರ್ಥ ಹನೇ ಪಾರ್ಥ ಹೇಳ. ಇದನ್ನ ತಿಳಿದು ನಾನು ತಿರ್ಗಾ ಇದ ಬೀಳು ಅಂತ ಹೇಳ್ತೀಯಲ್ಲ, ನಾನು ಹಿಂಗ್ ಮಾಡಿ ಕೇಳಲೆ ಅರ್ಜುನ, ನೀನೇ ಹೇಳಪ್ಪ. ಸಾಕು ವರ್ತನ ಭಿನ್ನ ಹಬ್ಬಕೆಲೆ ನೂಕದಿರು. ಅಪೋ ಸಾಕು ನಿನ್ನ ಪುರಾಣದ ಕೃಷ್ಣಲ್ಲೇ ಇದು, ಯಾರಿಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ. ಸಾಕು ನಿನ್ನ ಇದು ಒಂದ ಸಾಕು ಪಾರ್ಥನ ಭಿನ್ನ ಕವ ಕೆಳೆ ನೂಕಿದ ನೂಕದಿರು. ಅರ್ಜುನ್ ಕೇಳಿಕೆಂತ ಇದ್ದಾನೆ, ಅದು ತಪ್ಪು ಬೇಡ ನೀನು. ನೆರಳಿಂಗೆ ಬೇರೆ ವಿವೇಕ ಚೇಷ್ಟೆಗಳೇ. ನೆರಳು ನಾವು ಮಾಡೋ ಚೇಷ್ಟೆ ಅದು ಮಾಡೋದು. ಮತ್ತೆ ನೆರಳು ಇವಾಗ ಆದಷ್ಟು ಚೇಷ್ಟೆ ಮಾಡ್ತೀನಿ ಅಂತ ನಡೀತದ ಅಂದ್ರೆ ನಾನು ಇತ್ಲಾಗ ಇದೀನಿ ಆಡ್ಸೋನು, ನೀನೇನು ಮಾಡಿ ನಡೆಸ್ತೀನಿ. ಉದೇಷ್ಟಗಳು ಸಹೋದರರೀ ಚತುಷ್ಟಯಕ್ಕೆ ನೀ ಆ ಕಮಲ ಮುಖಿಯರಿಗೆ ನಿನ್ನಾಲೋಕವಲ್ಲದೆ ಮೇಲೆ. ಅಲ್ಲಪ್ಪ ಧರ್ಮರಾಜ, ಇವರಿಗೆ ಧರ್ಮರಾಜ ಅವಳಿಗೆ ದ್ರೌಪದಿಗೆ ಮತ್ತೆ 4 ಜನ ತಮ್ಮಂದ್ರಿಗೆ ನೀನಾದ್ರೆ ಇನ್ಯಾರು? ಯಾರಿಗನ್ನ ತಪ್ಪು ಅಭಿಪ್ರಾಯ ಇದೆಯಾ? ಏನೋ ವಿಷಯಗಳಿಗೆಪ್ಪ ಬಂದದೆ ಆಗೋಗಿದೆ. ಕಾರ್ಯವ್ಯಾಗುಳದೆ ಬೇಡೇಳೆಂದು ಮುರಳಿಪು ತಿರುಗಿದಳು ಬನ ಅಂದು ನಡೆಯಿಂದ ಕೋವಳ ತಿರುಗಿಸಿದ. ಯಾರನ್ನ ಧರ್ಮರಾಜನ ಪರಮಾತ್ಮ ಅಂತಕ್ಕಂಥ ಒಂದು ಕಥಾಭಾಗದಲ್ಲಿ ಸಂಧಿ ಆಯಿತು. ಮುಂದಿನ ಸಂಧಿ ಸೂಚನೆ ಏನಾಗುತ್ತೆ ಅಂದ್ರೆ, ಕಂಡು ಕಲಿಯ ಮತನು ಜನಲಿ ಮಾರ್ತಾಂಡತನಯನ ಒದಗಿ ನಿಯಮವ ಕೊಂಡು ಕದನೋತ್ತಾಮದಲ್ಲಿ ಹೊರವಂಟನ ಪಾರ್ಥ. ಕರ್ಣ ಪ್ರಾಣ ತೆಗಿತೀನಿ ಅಂತ ಯಮಧರ್ಮರಾಜನ ಹತ್ರ ಮಗನಾಗಿರ್ತಕ್ಕಂಥ ಧರ್ಮರಾಜನ ಹತ್ರ ಪುಣೆ ಭಾಷೆ ತಗೊಂಡು ಇದು ಕೊರದಾನೆ ಅಂತಕ್ಕಂಥ ಕಥಾಭಾಗ ಇಲ್ಲಿಗೆ ನಿಲ್ಲಿಸಿರ. ಚೈತನ್ಯಂ ಶಾಶ್ವಿತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದುಕಳಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಧ್ಯಾನ ನೇಮ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಂ ಕರಿಷ್ಯೇ. ಓಂ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದಾಯ ನಮಃ. ಓಂ ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಜಯ ಜಯ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ. ಲಕ್ಷ್ಮೀ ರಮಣ ಗೋವಿಂದ ಗೋ. ಸುಬ್ರಹ್ಮಣ್ಯ ಸ್ವಾಮಿ ಪಾದಸೇವ ಗೋವಿಂದ. ವಿದ್ಯಾನಾರಾಯಣ ತೀರ್ಥ ಸ್ವಾಮಿನಿ ಪಾದಸೇವ ಗೋವಿಂದ. ಇಂದಿರಾ ರಮಣ ಗೋವಿಂದ ಗೋವಿಂದ ಗೋವಿಂದ.